ಆಕಾಶವಾಣಿ ಧಾರವಾಡ. ಶಂಕರ ಶಿವಹರ ಶಶಿಶೇಖರನೇ. ರಂಗನಾಟಕ ಮಂಡೋದರಿ ಕಲ್ಯಾಣ. ರಚನೆ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್. ನಿರ್ದೇಶನ ಗದಿಗೆಯ ವಿ ಹಿರೇಮಠ್. ಪ್ರಸ್ತುತಿ ಜಿವಿ ಕಲಾಬಳಗ ಹುಬ್ಬಳ್ಳಿ. ಕೇಳಿ ರಂಗನಾಟಕ ಮಂಡೋದರಿ ಕಲ್ಯಾಣ. ಶಂಕರ ಶಿವಹರ ಶಶಿಶೇಖರನೇ, ಭಕ್ತರ ರಕ್ಷಿಪ ಸರ್ವೇಶ್ವರನೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮಾತ್ಮ, ಜಗದ ಜೀವಿತಕ್ಕೆ ಕಾರಣಕರ್ತನಾದ ನಿನಗೆ ನಮೋ ನಮಃ. ಜೀವರಾಶಿಗಳಿಗೆಲ್ಲ ಮೂಲ ಉಸಿರಾಗಿ, ಉಸಿರಿನ ಮೂಲವಾಗಿ, ಬದುಕಿಗೆ ದಾರಿಯಾಗಿರುವ ಜಗದೊಡೆಯನೇ, ನನ್ನ ಮಕ್ಕಳಿಗೆ ಸದ್ಬುದ್ಧಿಯನ್ನು ದಯಪಾಲಿಸು. ನನ್ನ ಮಕ್ಕಳು ಪರೋಪಕಾರಿಗಳಾಗಿ, ಭಕ್ತಿ ಸಂಪನ್ನರಾಗಿ ಬದುಕು ಸಾಗಿಸುವಂತೆ ಆಶೀರ್ವದಿಸು. ಇದೇ ನನ್ನ ಬಲವಾದ ಕೋರಿಕೆ. ಅದಕ್ಕಾಗಿಯೇ ನಿನ್ನ ಅರ್ಚನೆ, ಪೂಜೆ, ಸೇವೆಗಾಗಿ ನಾನು ಸತತವಾಗಿ ಸಿದ್ಧಳಾಗಿದ್ದೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ, ತಂದೆ, ಏಕೆ ಈ ಕೋಪ? ಹೀಗೆ ಕಾಯ್ತು. ನನ್ನ ಕೋರಿಕೆ ನಿನ್ನ ಮನಸ್ಸಿಗೆ ಮುಟ್ಟಲಿಲ್ಲವೇ? ನಿನ್ನ ನಿಷ್ಠ ಭಕ್ತಳಾಗಿರುವ ನನ್ನ ಮೇಲೆ ಏಕೆ ಮುನಿಸು? ಮಾತೆ, ಮಾತೆ, ಏನಿದು ನಿನ್ನ ಅವಸ್ಥೆ? ಪೂಜಾ ಸಲಕರಣೆಗಳೆಲ್ಲ ಚದುರು ಹೋಗಿವೆ. ಶಿವಲಿಂಗು ಕಾಣದಾಗಿದೆ. ನೀನು ದುಗ್ಧ ತಪ್ತಳಾಗಿದ್ದಿ. ಯಾಕೆ ಹೀಗೇಕಾಯಿತು? ಯಾರಿಂದ ಈ ಕೃತ್ಯ ನಡೆಯಿತು? ಮಗನೇ ರಾವಣ, ಶಿವಪೂಜಾ ನಿರತರಾದಾಗ ಸಾಗರದ ಅಲೆಗಳು ಭುಗಿಲೆದ್ದು ಬಂದು ಈ ಅಸ್ತವ್ಯಸ್ತತೆ ಜರುಗಿತು. ಕುಮಾರ, ನನ್ನ ಮನಸ್ಸಿಗೆ ಮಾಸಲಾರ್ದ ಗಾಯವಾಯಿತು. ಅಮ್ಮ ಅಮ್ಮ, ಇದೆಲ್ಲ ಆ ಮಾಯಾವಿ ಅಂಜುಬುರ್ಕ ನಾರಾಯಣನ ಕೈವಾಡದಿಂದಲೇ ನಡೆಯುತ್ತಿದೆ ಎಂಬುದನ್ನು ನಾನು ಬಲ್ಲೆ. ಸುಮ್ಮನಿದ್ದರೂ ನಮ್ಮನ್ನು ಕೆಣಕಿ ಕೆಣಕಿ ಕಾಡುತ್ತಿರುವ ಆ ಹರಿಗೆ ಒಂದು ಗತಿ ಕಾಣಿಸಿದಾಗಲೇ ನನಗೆ ಸಮಾಧಾನ. ಕುಮಾರ, ದಶಾನನ, ಬಿರುಗಾಳಿ ಬೀಸಿ ಸಾಗರದ ಅಲೆಗಳೆದ್ದು ನಡೆದ ಘಟನೆ ಇದು. ಸುಮ್ಮನೆ ಆ ಶ್ರೀಹರಿಯ ಮೇಲೇಕೆ ನಿನ್ನ ಹಾರಾಟ? ಆ ಶ್ರೀಮನ್ ನಾರಾಯಣ ಲೋಕಪಾಲಕನಾಗಿದ್ದಾನೆ, ಈಶ್ವರನಂತೆ ಶಕ್ತಿಶಾಲಿಯಾಗಿದ್ದಾನೆ. ಹರನಲ್ಲಿ ಹೇಗೆ ಭಕ್ತಿ ಇಟ್ಟಿರುವೆಯೋ ಹಾಗೆ ಹರಿಯನ್ನು ಗೌರವಿಸು, ಭಕ್ತಿಯಿಂದ ನಮಿಸು, ನಿನಗೆ ಒಳ್ಳೆಯದಾಗುವುದು. ಮಾತೆ, ಪರಮಶ್ರೇಷ್ಠ ಪರಮೇಶ್ವರನಿಗೆ ಮಾತ್ರ ಕೈ ಜೋಡಿಸುವೆನೇ ವಿನಃ ಇಂಥ ಕಪಟಿಗಲ್ಲ. ಕ್ಷಮಿಸಮ್ಮ, ಇದೊಂದನ್ನು ಹೊರತುಪಡಿಸಿ ನಿನ್ನ ಕೋರಿಕೆ ಏನಿದ್ದರೂ ಶಿರಸಾವಹಿಸಿ ಪಾಲಿಸುತ್ತೇನೆ. ಚಕ್ರವರ್ತಿ ರಾವಣ, ನೀನು ಪರಶಿವನ ಮೇಲೆ ಪರಮನಿಷ್ಠೆ ಇಟ್ಟದ್ದೇ ನಿಜವಾಗಿದ್ದರೆ ನನ್ನ ಆಸೆಯನ್ನು ಈಡೇರಿಸಿಕೊಡುವಿಯಾ? ಅಪ್ಪಣೆಯಾಗಲಿ ತಾಯಿ. ನಿನ್ನ ಮನದ ಬಯಕೆಯನ್ನು ಈಡೇರಿಸಲು ನನ್ನ ಶಿವಭಕ್ತಿ ಶಕ್ತಿಯನ್ನೆಲ್ಲ ಧಾರೆ ಎರೆದು ಪ್ರಯತ್ನಿಸುತ್ತೇನೆ. ಸಾಧ್ಯವಾಗದಿದ್ದರೆ ನನ್ನ ಶಿರಚ್ಛೇದನ ಮಾಡಿಯಾದರೂ ನಿನ್ನಿಚ್ಛೆ ಪೂರ್ಣಗೊಳಿಸುತ್ತೇನೆ. ಹೇಳು ಮಾತೆ. ಮಗನೇ, ಪರಮಾತ್ಮನಲ್ಲಿ ಈ ಜೀವಾತ್ಮ ಒಂದಾಗಿ ಕೈಲಾಸದಲ್ಲಿ ಶಿವಸೇವೆ ಸಲ್ಲಿಸಬೇಕೆಂಬುದೇ ನನ್ನ ಹೆಬ್ಬಯಕೆ. ಈ ನನ್ನ ಆಸೆ ಪ್ರಾಪ್ತಿಯಾಗಬೇಕೆಂದರೆ ಶಿವನ ಆತ್ಮಲಿಂಗವನ್ನು ಪೂಜಿಸಿದರೆ ಬೇಗ ಸಾಧ್ಯವಾಗುತ್ತದೆ ಎಂದು ಅನೇಕ ಋಷಿ ಮುನಿಗಳ ಹೇಳಿಕೆಯಾಗಿದೆ. ಕಾರಣ, ಆತ್ಮಲಿಂಗವನ್ನು ತಂದುಕೊಟ್ಟು ಈ ನಿನ್ನ ಜನನಿಯ ಜನ್ಮ ಸಾರ್ಥಕಗೊಳಿಸುವಿಯಾ ಕುಮಾರ? ಆತ್ಮಲಿಂಗ ಇದೇನು ಮಹಾವಿಷಯ ಮಾತೆ? ಶಿವನ ಪರಮ ಭಕ್ತನಾದ ನನಗೆ ಇದೇನು ಅಸಾಧ್ಯವಲ್ಲ. ಇದು ಈಗಲೇ ಹೊರಟೆ. ನಿಲ್ಲು ರಾವಣೇಶ. ಆ ಸ್ಮರಹರ ಶಂಕರನಿಗೆ ಭಕ್ತರು ಮಾಡುವ ತಪಸ್ಸು ಎಂದರೆ ಬಲು ಇಷ್ಟ. ನೀನು ಕೂಡ ತಪಗೈದು ಆತನ ಕರುಣೆಗೊಳಗಾಗಿ ಆತ್ಮಲಿಂಗವನ್ನು ತೆಗೆದುಕೊಂಡು ಬಾ. ನಾನು ಆತ್ಮಲಿಂಗವನ್ನು ಪೂಜಿಸಿ ಮುಕ್ತಿಯನ್ನು ಪಡೆಯುವೆ. ತಮ್ಮ ಆಜ್ಞೆ ತಾಯಿ. ಆ ವಿಷಕಂಠನ ಒಲಿಮೆಗಾಗಿ ದಶಕಂಠಗಳು ಉರುಳಿದರೂ ಸರಿ, ಆತ್ಮಲಿಂಗವನ್ನು ತಂದೇ ತರುತ್ತೇನೆ. ನಿನ್ನ ಕೃಪೆ ಇರಲಿ ತಾಯಿ, ಆಶೀರ್ವದಿಸು.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ತಾರಕ ಮಂತ್ರ ಮೂಲೋಕಗಳನ್ನು ಆವರಿಸಿ ಮಾರ್ದನಿಸುತ್ತಿದೆಯಲ್ಲ. ನಾರಾಯಣ ನಾರಾಯಣ. ಓಹೋ, ಈತ ಲಂಕೆಯ ಒಡೆಯ ರಾವಣೇಶ್ವರ, ದಶಾನನನೆಂದೇ ಖ್ಯಾತಿವೆತ್ತ ಅಸುರೋತ್ತಮ, ಪರಮಶ್ರೇಷ್ಠ ಶಿವಭಕ್ತ. ಈತನೇಕೆ ತಪಸ್ಸಿಗನಾಗಿದ್ದಾನೆ? ದಿವ್ಯ ಜ್ಞಾನದಿಂದ ನಾನು ಇದನ್ನು ಅರ್ಥೈಸಿಕೊಳ್ಳಲೇಬೇಕು. ಆಹಾ, ಏನು ಏನು ಇವನ ಬಯಕೆ, ಹೆಬ್ಬಯಕೆ? ತಾಯಿ ಕೈಕಸಿಯ ಇಚ್ಛೆಯಂತೆ ಶಿವನ ಆತ್ಮಲಿಂಗವನ್ನೇ ಕೊಂಡೊಯ್ಯುವ ಕಾತುರದಲ್ಲಿ ತಪಗೈಯುತ್ತಲಿದ್ದಾನೆ. ಶಂಕರನಂತೂ ತಪಸ್ಸಿಗರ ಪ್ರೇಮಿ, ಕೇಳಿದ್ದನ್ನು ಕೊಡುವ ಉದಾರಿ. ಆದರೆ ಶಿವ ತನ್ನ ಆತ್ಮಲಿಂಗವನ್ನೇ ಕೊಟ್ಟನೆಂದರೆ ನಾರಾಯಣ ನಾರಾಯಣ, ಏನಪ್ಪಾ ಇದು? ಹೇಗಾದರೂ ಮಾಡಿ ಈ ಘಟನೆ ನಡೆಯದಂತೆ ನೋಡಲೇಬೇಕಲ್ಲ. ಹೌದು ಹೌದು, ಇದಕ್ಕಾಗಿ ನಾನು ಶ್ರೀಮನ್ನಾರಾಯಣನ ಮೊರೆ ಹೋಗಲೇಬೇಕು. ಹಾಗೆ ಮಾಡುವೆ. ನಾರಾಯಣ 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 ನಾರಾಯಣ. ಓಂ ನಮಃ ಶಿವಾಯ. ಕಮಲವದನ ಕಮಲನಯನ ಕಮಲವದನ ಕಮಲನಯನ ಕಮಲಾರಮಣ ನಾರಾಯಣ ಕಮಲವದನ ಕಮಲನಯನ. ನಾರಾಯಣ ನಾರಾಯಣ. ವೈಕುಂಠವಾಸಿ ಶ್ರೀಮನ್ನಾರಾಯಣನಿಗೆ ನಮೋ ನಮಃ. ತ್ರಿಲೋಕ ಸಂಚಾರಿ ನಾರದರಿಗೆ ಶುಭವಾಗಲಿ. ತಮ್ಮ ಆಗಮನ ಇಲ್ಲಿಯವರೆಗೆ ಆಗಿದೆ ಎಂದರೆ ಏನಾದರೂ ವಿಶೇಷವಿದೆಯೋ? ನಾರಾಯಣ ನಾರಾಯಣ, ತಮಗೆ ಅರಿಯದ್ದು ಈ ಲೋಕದಲ್ಲಿ ಏನಿದೆ ತಂದೆ? ರಾವಣಾಸುರ ಶಿವನನ್ನು ಕುರಿತು ತಪಗೈಯುತ್ತಿದ್ದಾನೆ. ಶಿವನ ಆತ್ಮಲಿಂಗವನ್ನು ತನ್ನ ತಾಯಿ ಕೈಕಸಿಯ ಇಚ್ಛೆಯಂತೆ ಶ್ರೀಲಂಕೆಗೆ ಒಯ್ದು ಸ್ಥಾಪಿಸಬೇಕೆಂಬುದೇ ರಾವಣನ ತಪಸ್ಸಿನ ಉದ್ದೇಶವಾಗಿದೆ. ಹೀಗೋ? ಆದರೆ ಶಿವ ಸಾರ್ವಭೌಮನ ಆತ್ಮಲಿಂಗ ಅಸುರ ರಾವಣನ ಪಾಲಾಗಬಾರದಲ್ಲ. ಇದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು. ಶಂಕರನಂತೂ ಬೋಳಾ ಶಂಕರನೆಂದೇ ಹೆಸರು ಪಡೆದಿದ್ದಾನೆ. ರಾವಣ ಆತ್ಮಲಿಂಗವನ್ನು ಕೇಳಿದರೆ ಕೊಟ್ಟೇ ಬಿಡುತ್ತಾನೆ. ಅದೂ ನಿಜವೇ. ನಾರದ, ಶಿವನ ಆತ್ಮಲಿಂಗವನ್ನು ರಾವಣ ಕೇಳದಂತೆ ಸ್ವತಃ ನಾನೇ ಮೋಹಿನಿ ಅವತಾರವನ್ನು ತಾಳಿ ಮಾಯಾಜಲದಲ್ಲಿ ಆತನನ್ನು ಬಂಧಿಸಿ ಉದ್ದೇಶ ಬದಲಿಸಿ ಮೋಜಿನಾಟವನ್ನು ಆಡುತ್ತೇನೆ. ಇದೋ ನಾನೀಗ ಹೊರಟೆ. ತಮ್ಮಿಚ್ಛೆಗೆ ಜಯವಾಗಲಿ ತಂದೆ. ಆಹಾ, ಶ್ರೀಹರಿ, ನಿನ್ನಾಟ ಸಾಮಾನ್ಯರಿಗೆ ಅರ್ಥವಾದೀತೆ. ನಾರಾಯಣನೇ, ನಿನಗೆ ನಮೋ ನಮಃ, ನಮೋ ನಮಃ. ನಾರಾಯಣ 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 ನಾರಾಯಣ. ಆಹಾ, ಸಂಗೀತ, ನೃತ್ಯ, ಕಲೆ, ನಾಟಕ ಮನಸ್ಸಿಗೆ ಎಷ್ಟೊಂದು ಆನಂದ ನೀಡುತ್ತದೆ ಅಲ್ಲವೇ ಸ್ವಾಮಿ? ದೇವಿ, ಇಡೀ ಲೋಕವೇ ನಾದಮಯವಾಗಿದೆ. ನಾದದಿಂದ ವಾದ ಭೇದಗಳು ದೂರವಾಗುತ್ತದೆ, ಸಂವೇದನಾ ಮನೋಭಾವ ಉತ್ಪತ್ತಿಯಾಗುತ್ತದೆ. ಅಂಥ ಶಕ್ತಿ ನೃತ್ಯ ಮತ್ತು ಸಂಗೀತಕ್ಕಿದೆ. ನನಗಂತೂ ನಾದವೆಂದರೆ ವೇದವಿದ್ದಂತೆ. ನಾದಮಯರಾದ ನೀವು ಇಂದು ನೃತ್ಯ ನಡೆದ ಸಂದರ್ಭದಲ್ಲಿ ವಿಮುಖರಾದದ್ದು ಏಕೆ? ಭೂಲೋಕದ ಸಾವಿರಾರು ಜನ ತಪಸ್ಸನ್ನಾಚರಿಸಿದರೂ ನಾವು ಚಿಂತಿಸಬೇಕಾಗಿಲ್ಲ. ಆದರೆ ಅಸುರ ಲೋಕದ ಅಸುರನೊಬ್ಬ ತಪಸ್ಸಿಗೆ ಅಣಿಯಾದರೆ ಸಾಕು, ಮನಸ್ಸಿನಲ್ಲಿ ಆತಂಕದ ಛಾಯೆ ಮನೆ ಮಾಡುತ್ತದೆ. ಅದು ನಿಜ ಸ್ವಾಮಿ.
ವರ ಪಡೆದನೆಂದರೆ ನೇರವಾಗಿ ದೇವಲೋಕಕ್ಕೆ ದಾಳಿ ಮಾಡುತ್ತಾರೆ. ದೇವಾನುದೇವತೆಗಳನ್ನೇ ತಮ್ಮ ಅಧೀನಪಡಿಸಿಕೊಳ್ಳಲು ಹವಣಿಸುತ್ತಾರೆ. ಹೌದು, ಈಗೇಕೆ ಈ ವಿಷಯದ ಪ್ರಸ್ತಾವನೆ? ಅದೋ ಅಲ್ಲಿ ನೋಡು ದೇವಿ, ಭೂಲೋಕದಲ್ಲಿ ಲಂಕಾಧೀಶನಾದ ಅಸುರ ರಾವಣನು ತಪಸ್ಸನ್ನಾಚರಿಸುತ್ತಿದ್ದಾನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅವನ ಆ ಭಕ್ತಿಯ ಕೂಗು ನನ್ನನ್ನ ಸಂತುಷ್ಟಗೊಳಿಸಿತಾದರೂ ಅಸುರರ ದುರಾಸೆಗಳನ್ನ ಸ್ಮರಿಸಿಕೊಂಡು ಮನಸ್ಸು ಕಸಿವಿಸಿಕೊಂಡಿತು. ಸ್ವಾಮಿ, ರಾವಣನು ಪರಮಶಿವ ಭಕ್ತನಾಗಿದ್ದಾನೆ. ಅಲ್ಲದೆ ತನ್ನೆಲ್ಲ ದುಷ್ಟಗುಣಗಳನ್ನ ಅಗ್ನಿಗರ್ಪಿಸುವುದರ ಮೂಲಕ ಉಗ್ರ ತಪಗೈದಿದ್ದಾನೆ. ಅಂದಾಗ ಚಿಂತಿಸುವ ಅಗತ್ಯವಿಲ್ಲ. ನಿಜ ದೇವಿ ನಿನ್ನ ಮಾತು. ಎಲ್ಲರಂತೆ ಈತನಲ್ಲ ಎನ್ನುವ ಸಮಾಧಾನ ಯೋಗ್ಯವಾದದ್ದೇ. ಏನಾದರೇನು, ಭಕ್ತರಿಚ್ಚಿಗೆ ಒಲಿದು ವರ ನೀಡಬೇಕಾದದ್ದು ನನ್ನ ಕರ್ತವ್ಯ. ಆತನ ಕೂಗು ನನಗೆ ಮುಟ್ಟಿದೆ ಎಂದಾದ ಮೇಲೆ ನಾನಾತನಿಗೆ ವರ ನೀಡಲೇಬೇಕಲ್ಲವೇ? ಹೌದು ಸ್ವಾಮಿ, ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿದ್ದು ಆತನಿಗೆ ಆಶೀರ್ವದಿಸುತ್ತೇನೆ. ನಡೆಯಿರಿ, ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಕ್ತ ಓಂ ನಮಃ ರಾವಣ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗಾಗಿ ಆದಿಶಕ್ತಿ ಪಾರ್ವತಿ ಸಹಿತ ದರ್ಶನವನ್ನ ಕೊಡುತ್ತಿದ್ದೇನೆ. ಕಣ್ತೆರೆದು ನೋಡು. ಪರಮಾತ್ಮ, ಧನ್ಯನಾದೆ ತಂದೆ, ನಾನು ಧನ್ಯನಾದೆ. ಸ್ಮಶಾನ ವೈರಾಗಿಗೆ ಇಂಥ ಸೌಂದರ್ಯವತಿ ಸಂಗಾತಿಯೋ? ಆಹಾ ಆಹಾ, ಏನಿವಳ ಸೌಂದರ್ಯ! ನೋಡಿದಷ್ಟು ಇನ್ನೂ ನೋಡಬೇಕು ಎನ್ನಿಸುತ್ತಿದೆ. ಇವಳು ಸುಡುಗಾಡವಾಸಿ ಶಂಕರನ ಹತ್ತಿರ ಇರುವ ಬದಲಾಗಿ ಜಗತ್ಪರಾಕ್ರಮಿ ಈ ರಾವಣನ ಅಂತಃಪುರದಲ್ಲಿ ಇರಲು ಯೋಗ್ಯಳು. ಶಿವನು ಇವಳನ್ನು ನನಗೆ ಕೊಟ್ಟರೆ ಇವಳನ್ನೇ ಪಟ್ಟದರಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಶಿವ ವರವನ್ನು ಕೇಳು ಎಂದಾಗ ಇವಳನ್ನೇ ಕೇಳುತ್ತೇನೆ. ರಾವಣೇಶ್ವರ, ಏಕೀ ಮೌನ? ಕೇಳು, ನಿನಗಾವ ವರ ಬೇಕು ಕೇಳು. ಶಿವನೇ, ನನ್ನ ತಪಸ್ಸಿಗೆ ಮೆಚ್ಚಿ ನೀನೇ ಬಂದೆಯಾ? ಇದು ನಿನಗೆ ನನ್ನ ಭಕ್ತಿಯ ಪ್ರಣಾಮಗಳು. ರಾವಣ, ಇಂಥ ಘೋರ ತಪಸ್ಸಿಗೆ ಕಾರಣವೇನು? ನಿನ್ನ ಮನಸ್ಸಿನಲ್ಲಿದ್ದದ್ದನ್ನು ನಿಸ್ಸಂಕೋಚವಾಗಿ ಕೇಳು. ನಿನಗೆ ವರ ನೀಡಲೆಂದೇ ಕೈಲಾಸವನ್ನು ತೊರೆದು ಅರ್ಧಾಂಗಿ ಜಗನ್ಮಾತಾ ಪಾರ್ವತಿಯ ಜೊತೆಗೆ ಇಲ್ಲಿಗೆ ಬಂದಿದ್ದೇನೆ. ನಮ್ಮಿಬ್ಬರಿಂದ ಯಾವ ವರವನ್ನಾದರೂ ಕೇಳು. ಪರಮಾತ್ಮ, ನೀನೇ ಎದುರಿಗಿರುವಾಗ ಏನು ಕೇಳಬೇಕೆಂಬುದೇ ತೋಚದಂತಾಗಿದೆ. ಮನವು ಗೊಂದಲಕ್ಕೆ ಒಳಗಾಗಿದೆ. ಆದರೂ ಮನಸ್ಸಿನಾಳದಲ್ಲಿ ಒಂದು ಬಯಕೆ ಉಂಟು. ನೀನು ತೀರಿಸುವುದಾದರೆ ನಾನದನ್ನು ಕೇಳುತ್ತೇನೆ. ಲಂಕಾಧೀಶನೇ, ಕೇಳು, ನಿಸ್ಸಂಕೋಚವಾಗಿ ಕೇಳು ನಿನ್ನ ಮನದಾಳದ ಬಯಕೆಯನ್ನು. ಶಿವನು ಕೇಳು ಎನ್ನುತ್ತಲಿದ್ದಾನೆ. ಈಗಲೇ ನನಗೆ ಬೇಕಾಗಿರುವುದನ್ನು ಕೇಳಿಬಿಡುತ್ತೇನೆ. ಅವಳನ್ನೇ ಕೇಳುತ್ತೇನೆ. ಪರಮಾತ್ಮ, ನೀನೇ ಎದುರಿಗಿರುವಾಗ ಏನು ಕೇಳಬೇಕೆಂಬುದೇ ತೋಚದಂತಾಗಿದೆ. ಮನವು ಗೊಂದಲಕ್ಕೆ ಒಳಗಾಗಿದೆ. ಆದರೂ ಮನಸ್ಸಿನಾಳದಲ್ಲಿ ಒಂದು ಬಯಕೆ ಉಂಟು. ನೀನು ತೀರಿಸುವುದಾದರೆ ನಾನದನ್ನು ಕೇಳುತ್ತೇನೆ. ದಶಕಂಠನೆ, ಕೇಳು, ನಿಸ್ಸಂಕೋಚವಾಗಿ ಕೇಳು ನಿನ್ನ ಮನದಾಳದ ಬಯಕೆಯನ್ನು. ಶಿವನು ಕೇಳು ಎನ್ನುತ್ತಲಿದ್ದಾನೆ. ಈಗಲೇ ನನಗೆ ಬೇಕಾಗಿರುವುದನ್ನು ಕೇಳಿಬಿಡುತ್ತೇನೆ. ಅವಳನ್ನೇ ಕೇಳುತ್ತೇನೆ. ಶಿವ, ನನ್ನ ಮನದ ಬಯಕೆಯನ್ನು ಈಡೇರಿಸುವುದಾಗಿ ವಚನ ಕೊಡು, ಆಗ ಕೇಳುತ್ತೇನೆ.
ಭಕ್ತ ರಾವಣೇಶ್ವರ, ನಿನಗೆ ನನ್ನ ಮೇಲೆ ಸಂಶಯವೇ? ಆಯಿತು, ನಿನ್ನಿಚ್ಛೆಯಂತೆ ವಚನವನ್ನು ಕೊಡುತ್ತಿದ್ದೇನೆ. ನಿನಗಾವ ಬರಬೇಕು ಕೇಳು. ಆಸೆ ಮನದುಂಬಿ ನಿಂತಿದೆ, ಆದರೂ ಏನೂ ಸಂಕೋಚ ಕಾಡುತ್ತಿದೆ. ನಾನು ಕೇಳುವುದು ಅಪಚಾರವೇನೋ ಅನ್ನಿಸುತ್ತಿದೆ. ಆದರೂ ನೀನು ವರ ಕೊಡಲು ಸಿದ್ಧನಿದ್ದಿ ಎಂದ ಮೇಲೆ ಕೇಳುತ್ತೇನೆ. ಪರಮಾತ್ಮ, ಪರಶಿವಮೂರ್ತಿಯೇ, ನಿನ್ನ ಪಕ್ಕದಲ್ಲಿ ನಿಂತಿರುವ ಈ ಸೌಂದರ್ಯ ರಾಶಿಯನ್ನು ನನಗೆ ಕೊಡಬಲ್ಲೆಯಾ? ಕೊನೆಗೂ ಇವನು ತನ್ನ ಅಸುರಿ ಬುದ್ಧಿಯನ್ನು ತೋರಿಸಿಯೇ ಬಿಟ್ಟ. ತಪಸ್ಸಿನ ಫಲವಾಗಿ ಇವನು ಕೇಳಿದ್ದನ್ನು ನಾನು ಕೊಡಲೇಬೇಕು. ಅಷ್ಟೇ ಅಲ್ಲದೆ ವಚನವನ್ನು ಬೇರೆ ಕೊಟ್ಟಿದ್ದೇನೆ. ಪಾರ್ವತಿ, ಆಗಲಿ ಸ್ವಾಮಿ. ಆಯಿತು ರಾವಣ, ನಿನ್ನಿಚ್ಛೆಯಂತೆ ನನ್ನ ಅರ್ಧಾಂಗಿ ಪಾರ್ವತಿಯನ್ನ ನಿನಗೆ ಒಪ್ಪಿಸುತ್ತಿದ್ದೇನೆ. ಕರೆದುಕೊಂಡು ಹೋಗು. ರಾವಣೇಶ್ವರ, ನನ್ನ ಪತಿಯಾಜ್ಞೆಯಂತೆ ನಾನು ನಿನ್ನ ಜೊತೆ ಬರಲು ಒಪ್ಪಿಕೊಂಡಿದ್ದೇನೆ. ಶಂಕರ ಭಕ್ತರ ಕಿಂಕರ ಎನ್ನುವ ಮಾತು ಸತ್ಯವಾಗಲಿದೆ. ನಡೆ, ಹೋಗೋಣ. ದೇವಿ, ನಾನು ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುತ್ತೇನೆ. ನಿನಗೆ ಆಯಾಸವಾಗದಂತೆ ನೋಡಿಕೊಳ್ಳುತ್ತೇನೆ. ರಾವಣೇಶ್ವರ, ಹೊತ್ತುಕೊಂಡು ಹೋಗುವ ಅವಶ್ಯಕತೆ ಏನಿಲ್ಲ. ನಾನು ನಿನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಬರುತ್ತೇನೆ. ಆದರೆ ಒಂದು ಕರಾರು. ಹೇಳು ದೇವಿ, ನೀನೇನೇ ಹೇಳಿದರೂ ಅದನ್ನು ಶಿರಸಾ ವಹಿಸಿ ಪಾಲಿಸುತ್ತೇನೆ. ಸರಿ, ನಾನು ನಿನ್ನ ಹಿಂದೆ ಬರುತ್ತೇನೆ. ನಿನ್ನ ಲಂಕೆ ಬರುವವರೆಗೂ ತಿರುಗಿ ನೀನು ನನ್ನನ್ನು ನೋಡುವಂತಿಲ್ಲ. ಈ ಮಾತಿಗೆ ಒಪ್ಪಿಗೆ ಕೊಡಬೇಕು. ಹಾಗೇ ಆಗಲಿ ದೇವಿ, ನಾನು ಇದಕ್ಕೆ ಒಪ್ಪಿದ್ದೇನೆ. ಹೋಗೋಣವೇ? ಶಿವನೇ, ಪರಮಾತ್ಮ, ಅಪ್ಪಣೆಯನ್ನು ಕೊಡಿ. ತಥಾಸ್ತು. ದೇವಿ, ನಿನ್ನಾಶೆಯೂ ಈಡೇರಲಿ. ಹೋಗಿ ಬನ್ನಿ. ದೇವತೆಗಳೇ, ಏನೂ ವಿಚಾರಿಸದೆ ಶಿವನು ಪಾರ್ವತಿಯನ್ನು ರಾವಣನಿಗೆ ಕೊಟ್ಟು ಬಿಟ್ಟನಲ್ಲ. ಈಗ ಏನು ಮಾಡುವುದು? ಇಂದ್ರದೇವ, ಇದೆಂತ ವಿಪರ್ಯಾಸ! ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ಅಸುರ ರಾವಣನ ಹಿಂದೆ. ಹೌದು ಅಗ್ನಿದೇವ, ಮುಂದೇನು ಗತಿ? ಏನಾದರೂ ಮಾಡಲೇಬೇಕು. ವರುಣದೇವ, ನನಗೂ ಅದೇ ಯೋಚನೆಯಾಗಿದೆ. ಈ ದೇವತೆಗಳು ಸಾರಾಸಾರ ವಿಚಾರ ಮಾಡದೆ ವರ ಕೊಟ್ಟು ಬಿಡುತ್ತಾರೆ. ವಾಯುದೇವ, ಮುಂದೆ ಬಂದೊದಗುವ ತೊಂದರೆಯನ್ನು ಲಕ್ಷಿಸುವುದೇ ಇಲ್ಲ. ಹೌದು ಅಗ್ನಿದೇವ, ಈಗ ಮಾತಾ ಪಾರ್ವತಿ ಇಲ್ಲದ ಕೈಲಾಸ ಹಾಳು ಹಾಳು ಎನಿಸುತ್ತಿದೆ. ಹೌದು ಹೌದು, ಹೀಗೇನಾದರೂ ಮಾಡಿ ಜಗನ್ಮಾತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಧರ್ಮವಾಗಿದೆ. ಇಂದ್ರದೇವ, ಶಿವನಂತೂ ಏನೂ ವಿಚಾರಿಸದೆ ಧ್ಯಾನಲೀನನಾಗಿ ಕುಳಿತು ಬಿಟ್ಟ. ನೀವು ಹೇಳಿದ್ದು ನಿಜ ವಾಯುದೇವ. ಅವನಂತೂ ಬೋಳ್ಯಾ ಶಂಕರ ಕೊಡುವುದನ್ನು ಕೊಟ್ಟು ನಿಶ್ಚಿತನಾಗಿ ಕುಳಿತು ಬಿಟ್ಟ. ಇಲ್ಲಿ ನಮ್ಮ ಗೋಳಾಟ ಕೇಳುವವರಾರು? ವರುಣದೇವ, ಶ್ರೀಮನ್ನಾರಾಯಣನ ಭೇಟಿಯಾಗಿ ಉಪಾಯ ಕೇಳಬೇಕು. ವಾಯುದೇವ, ಈ ಪ್ರಸಂಗ ಸುಖಾಂತ್ಯವಾಗಬೇಕಾದರೆ ಬ್ರಹ್ಮರ್ಷಿ ನಾರದರೇ ಯೋಗ್ಯ. ಅವರನ್ನು ಸಂಪರ್ಕಿಸಬೇಕು. ಹೌದು ವರುಣದೇವ, ತ್ರಿಲೋಕ ಸಂಚಾರಿಯಾದ ನಾರದರನ್ನು ಹುಡುಕುವುದು ಅಷ್ಟೇ ಕಠಿಣವಾದರೂ ಅವರನ್ನು ಹುಡುಕುವುದೇ ಯೋಗ್ಯ. ವಾಯುದೇವ, ಸುಮ್ಮನೆ ಮಾತನಾಡುತ್ತಾ ಕಾಲಹರಣ ಮಾಡುವುದು ಬೇಡ. ನಡೀರಿ, ಎಲ್ಲಾ ದೇವತೆಗಳು ಬೇಗ ಹೋಗೋಣ. ನಡೀರಿ, ನಾರದರನ್ನ ಕಂಡು ಪರಿಹಾರವನ್ನ ಹುಡುಕೋಣ. ದೇವರ್ಷಿ ನಾರದರಿಗೆ ನಮೋ ನಮಃ. ದೇವರ್ಷಿ ನಾರದರಿಗೆ ನಮೋ ನಮಃ. ನಾರಾಯಣ ನಾರಾಯಣ. ಇದೇನು ದೇವತೆಗಳೆಲ್ಲ ಒಟ್ಟಾಗಿ ಸೇರಿದ್ದೀರಿ? ಏನಾದರೂ ವಿಶೇಷವಿದೆಯೋ? ನಾರದರೆ, ತ್ರಿಲೋಕ ಸಂಚಾರಿಗಳಾದ ನಿನಗೆ ಅರಿಯದ್ದು ಏನಿದೆ? ಬ್ರಹ್ಮರ್ಷಿಗಳೇ, ರಾವಣನ ತಪಸ್ಸಿನ ಫಲವಾಗಿ ಶಿವನು ಪಾರ್ವತೀ ದೇವಿಯನ್ನು ಆತನಿಗೆ ಒಪ್ಪಿಸಿಬಿಟ್ಟಿದ್ದಾನೆ. ತಾಯಿ ಪಾರ್ವತಿ ಇಲ್ಲದ ಕೈಲಾಸ ಹೇಗಿರಬಹುದು ಊಹಿಸಿ ನಾರದರೆ. ನಾರಾಯಣ ನಾರಾಯಣ, ಈ ತ್ರಿಮೂರ್ತಿಗಳ ಸ್ವಭಾವವೇ ಇಷ್ಟು. ಭಕ್ತರು ಏನು ಕೇಳಿದರೂ ಕೊಟ್ಟು ಬಿಡುತ್ತಾರೆ. ಅದರಿಂದ ಆಗುವ ಅನಾಹುತವನ್ನ ಮೂರು ಲೋಕಗಳು ಅನುಭವಿಸುತ್ತಿವೆ.
ಈಗ ಪಾರ್ವತಿಯನ್ನು ಮರಳಿ ದೇವಲೋಕಕ್ಕೆ ಕರೆತರಬೇಕು. ನಾರದ ಮಹರ್ಷಿಗಳೇ, ರಾವಣನ ಗರ್ವಭಂಗ ಮಾಡಿ ಜಗನ್ಮಾತೆಯನ್ನು ಕೇಳಿದ ತಪ್ಪಿಗೆ ಆತನಿಗೆ ಶಿಕ್ಷೆ ಕೊಡಬೇಕು. ಮಹರ್ಷಿಗಳೇ, ಏನಾದರೂ ಉಪಾಯ ಮಾಡಿ. ನೀವೇ ಹೇಳಿ ನಾರದರೆ, ಶಿವನು ಈ ರೀತಿ ಮಾಡಿದ್ದು ಸರಿಯೇ? ನಾರಾಯಣ ನಾರಾಯಣ, ಈ ತ್ರಿಮೂರ್ತಿಗಳ ಲೀಲಾ ವಿನೋದ ಸುಲಭವಾಗಿ ನಮಗೆ ಅರ್ಥವಾಗುವುದಿಲ್ಲ. ಅದರ ಪರಿಣಾಮ ಏನಾಗುತ್ತದೋ ಕಾದು ನೋಡಬೇಕಷ್ಟೆ. ದೇವತೆಗಳೇ, ನಾವೆಲ್ಲ ಸೇರಿ ಕೈಲಾಸಕ್ಕೆ ಹೋಗಿ ಆ ಶಿವನನ್ನೇ ಕೇಳೋಣ. ನಡೆಯಿರಿ. ಆಯ್ತು ಆಯ್ತು, ಬೇಗ ನಡೆಯಿರಿ, ಕೈಲಾಸಕ್ಕೆ ಹೋಗಿ ವಿಚಾರಿಸೋಣ. ಆಹಾಹಾ, ಶಂಕರ, ನಿನ್ನ ಲೀಲೆ ಅಗಾಧ. ಜಗದ ಸೂತ್ರಧಾರನಾಗಿ ನೀನಿರುವಾಗ ನಿನಗೆ ವೇದ್ಯವಾಗದ್ದು ಯಾವುದಿದೆ ತಂದೆ? ನಡೆ ನಡೆ, ಕೇಳೋಣ. ನಾರಾಯಣ ನಾರಾಯಣ. ಶಂಕರ ಶಂಕರ ನೀನೆ ಸರ್ವೇಶ್ವರ, ಶಂಕರ ಶಂಕರ ನೀನೆ ಸರ್ವೇಶ್ವರ, ಶಂಕರ ಶಿವ ಹರ ಪರಮೇಶ್ವರ, ಶಂಕರ ಶಂಕರ ನೀನೆ ಸರ್ವೇಶ್ವರ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಕೈಲಾಸಪತಿ ಶಿವನಿಗೆ ನಮೋ ನಮಃ. ಜಗದೊಡೆಯ ಶಂಕರನಿಗೆ ನಮೋ ನಮಃ. ಇದೇನು ತ್ರಿಲೋಕ ಸಂಚಾರಿ ನಾರದರು ಕೈಲಾಸದತ್ತಾಗಮಿಸಿದ್ದಾರಲ್ಲ, ಜೊತೆಗೆ ದೇವಾನುದೇವತೆಗಳು ಕೂಡ. ಕಾರಣವೇನು? ಶಿವನೇ, ನೀನೇ ಹೂಡಿದ ಈ ಆಟವನ್ನು ಏಕೆಂದು ನನಗೇ ಕೇಳುತ್ತೀಯಲ್ಲ ತಂದೆ. ಆಟವನ್ನು ನಾನು ಶುರು ಮಾಡಿದರು, ಅದರ ಮೂಲ ಸೂತ್ರಧಾರ ನೀವೇ ಅಲ್ಲವೇ ನಾರದರೆ? ನಾರಾಯಣ ನಾರಾಯಣ, ಏನೇ ಆದರೂ ನೀವು ತ್ರಿಮೂರ್ತಿಗಳು. ನಿಮ್ಮ ಆಟ ಯಾರಿಗೂ ಅರ್ಥವೇ ಆಗುವುದಿಲ್ಲ. ಅದು ಅರ್ಥವಾಗದಿದ್ದರೇನೇ ಚೆನ್ನ, ಅರ್ಥವಾದರೆ ಸ್ವಾರಸ್ಯವೇ ಹೋಗಿಬಿಡುತ್ತದೆ. ಶಿವನೇ, ಇದರಲ್ಲಿ ನನ್ನ ಪಾತ್ರವೇನು? ವಿಧಿಲಿಖಿತ ಹೇಗಿದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಆಟವನ್ನು ನಾನು ಹೂಡಿದ್ದರೂ ಅದರಲ್ಲಿ ಲೋಕ ಕಲ್ಯಾಣವೇ ಇದೆ. ಸೂತ್ರಧಾರರಾದ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಆಟವಾಡಿ ಜಗನ್ಮಾತೆಯನ್ನ ರಾವಣನ ಸೆರೆಯಿಂದ ಮುಕ್ತಗೊಳಿಸಿ. ನಾರಾಯಣ ನಾರಾಯಣ, ಇದು ಒಳ್ಳೆ ಪೇಚಾಯ್ತಲ್ಲ ತಂದೆ. ಆಯಿತು ಶಿವನೇ, ನಾನು ಮಾಡೋ ಪ್ರಯತ್ನಕ್ಕೆ ನಿನ್ನ ಆಶೀರ್ವಾದವಿರಲಿ. ನಾನಿನ್ನು ಬರುತ್ತೇನೆ. ಹಾಗಾದ್ರೆ ನಾರದರೆ, ಬೇಗ ಹೋಗಿ, ಇಲ್ಲವಾದರೆ ರಾವಣನು ಜಗನ್ಮಾತೆಯನ್ನ ಲಂಕೆಗೆ ಹೊತ್ತೊಯ್ಯುತ್ತಾನೆ. ಬೇಗ ಹೋಗಿ. ಆಯ್ತು ಆಯ್ತು ಶಿವನೇ, ನಿನ್ನ ಆಜ್ಞೆಯೇ ನನಗೆ ದಾರಿದೀಪ. ನಿನ್ನ ಇಚ್ಛೆಯಂತೆಯೇ ಎಲ್ಲ ಆಗುವುದಾದರೂ ನಾನು ನಿಮಿತ್ತ ಮಾತ್ರನಾದೆ. ಬರುತ್ತೇನೆ. ಕಲ್ಯಾಣಮಸ್ತು, ಶುಭಮಸ್ತು. ನಾರಾಯಣ 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 ನಾರಾಯಣ. ರಾವಣ, ನೀನು ಕುಬೇರನ ಮೊಮ್ಮಗ, ಬ್ರಹ್ಮನ ಮಾನಸ ಪುತ್ರ, ಮಹಾತಪಸ್ವಿ. ಉಗ್ರ ತಪಸ್ಸಿನಿಂದ ಶಿವನನ್ನ ಒಲಿಸಿಕೊಂಡ ನಿನಗೆ ಸರಿಸಾಟಿ ಯಾರೂ ಇಲ್ಲ. ಆದರೆ ನಿನ್ನ ಬುದ್ಧಿ ಒಂದೊಂದು ಸಲ ತೀರ ಕೆಳಮಟ್ಟಕ್ಕೆ ಓಡುತ್ತದೆ. ನಿನ್ನ ಬೆನ್ನು ನಿನಗೆ ಕಾಣದಿರುವಂತೆ ನಿನ್ನ ಕೆಡಕಿನ ಹಾದಿ ನಿನಗೆ ಕಾಣುತ್ತಿಲ್ಲ. ಪಾರ್ವತಿ, ನನ್ನ ತಪಸ್ಸಿಗೆ ಮೆಚ್ಚಿ ನಿನ್ನ ಗಂಡ ನಿನ್ನನ್ನು ನನಗೆ ಅರ್ಪಿಸಿದ್ದಾನೆ. ಈಗ ನೀನು ನನ್ನ ಸೊತ್ತು. ಈ ರಾವಣನನ್ನು ಎದುರಿಸಲು 3 ಲೋಕಗಳಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಈ ನಿನ್ನ ಅಹಂಕಾರವೇ ನಿನ್ನನ್ನು ನಾಶ ಮಾಡುತ್ತದೆ ಅಂತಲೇ ನನ್ನನ್ನು ಬಯಸಿ ಉಡಿಯಲ್ಲಿ ಬೆಂಕಿಯನ್ನು ಕಟ್ಟಿಕೊಂಡೆ. ಇನ್ನು ಆ ಬೆಂಕಿ ನಿನ್ನನ್ನು ಸುಡಲಾರದೆ ಶಾಂತವಾಗದು. ಪಾರ್ವತಿ, ಲಂಕೆ ಇನ್ನೂ ಬಹುದೂರದಲ್ಲಿದೆ. ಬಾ, ಹೊರಡೋಣ. ನಾರಾಯಣ ನಾರಾಯಣ. ಅಮ್ಮ ಜಗನ್ಮಾತೆ, ನಿನಗೆ ನಾರದ ನಮಸ್ಕಾರ. ತಾಯಿ, ಇದೇನು ನಿನ್ನ ಅವಸ್ಥೆ? ಜಗತ್ತನ್ನೇ ಕಾಪಾಡಬೇಕಾದ ನೀನು ಇನ್ನೊಬ್ಬರ ಅಧೀನವಾಗಿ ಹೋದಿಯಲ್ಲ. ನಾರದ, ನಾನು ಯಾರ ಅಧೀನಳೂ ಅಲ್ಲ, ಯಾರ ಸ್ವತ್ತೂ ಅಲ್ಲ. ದೈವ ನಿಯಮದಂತೆ ಏನಾಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ನಾರದ, ಈಗ ಶಿವನ ಆದೇಶದಂತೆ ನೀನು ಬಂದ ಕಾರ್ಯವನ್ನು ನಿಭಾಯಿಸು. ಆಗಲಿ ತಾಯಿ, ಆಗಲಿ.
ನಿನ್ನ ಕರುಣೆ ಹೊಂದಿದ್ದರೆ ಏನೆಲ್ಲವೂ ಸಾಧ್ಯ. ಓಹೋ, ಲಂಕಾಧೀಶ್ವರನಿಗೆ ನಮೋ ನಮಃ, ನಮೋ ನಮಃ. ನಮೋ ನಮಃ. ನಾರದ ಮಹರ್ಷಿಗಳಿಗೆ ಏನು ಈ ಕಡೆ ಹೊರಟಿದ್ದೀರಿ? ಅದೇ, ನಾನು ಏನೋ ಒಂದು ಸುದ್ದಿಯನ್ನು ಕೇಳಿದೆ. ಅಂದ ಹಾಗೆ ಯಾವ ಸುದ್ದಿ ಮಹರ್ಷಿಗಳೇ? ತ್ರಿಲೋಕವೀರರಾದ ಲಂಕೇಶ್ವರರು ಘೋರ ತಪವನ್ನು ಗೈದು ಶಿವನಿಂದ ಯಾರೂ ಪಡೆಯಲಾರದಂತ ವರವನ್ನು ಪಡೆದಿದ್ದಾರೆ ಎಂದು ಕೇಳಿಪಟ್ಟೆ. ಅದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಕಡೆ ಬಂದೆ. ನಾನು ಕೇಳಿದ್ದು ನಿಜವೇ? ಮಹರ್ಷಿಗಳೇ, ನೀವು ಕೇಳಿದ್ದೇನು ಸುಳ್ಳಲ್ಲ. ಶಿವನನ್ನು ಕುರಿತು ಘೋರ ತಪಸ್ಸನ್ನು ಗೈದೆ. ಅಬ್ಬಾ, ಭಲೆ ಭಲೆ. ನನ್ನ ತಪಸ್ಸಿಗೆ ಮೆಚ್ಚಿ ಶಿವನು ಪಾರ್ವತಿ ಸಹಿತ ಪ್ರತ್ಯಕ್ಷನಾದ. ಓಹೋ, ಬೇಕಾದ ವರವನ್ನು ಕೇಳಿಕೋ ಎಂದು ಹೇಳಿದ. ಅವನು ಕೇಳಿದ್ದೇ ಸಾಕೆಂದು ನಾನು ನಾರದರೆ ಅಪೂರ್ವ ಸುಂದರಿಯಾದ ಶಿವನ ಅರ್ಧಾಂಗಿ ಪಾರ್ವತಿಯನ್ನೇ ಕೇಳಿದೆ. ಕೊಟ್ಟನೇ ಶಿವನು? ಕೊಡದೆ ಇನ್ನೇನು, ತಪಸ್ಸಿಗೆ ಫಲ ದೊರಕಲೇಬೇಕಲ್ಲ. ನನ್ನ ತಪಸ್ಸಿನ ಫಲವಾಗಿ ಅದು ನನ್ನ ಹಿಂದಿದೆ ನೋಡಿ ಸೌಂದರ್ಯ ರಾಶಿ. ಓಹೋ, ಲಂಕೇಶ್ವರ, ನೀನು ಅಪೂರ್ವ ಸೌಂದರ್ಯ ರಾಶಿ ಎಂದು ತಿಳಿದುಕೊಂಡಿರುವುದನ್ನು ಚೆನ್ನಾಗಿ ನೋಡಿದೀಯಾ? ನೋಡುವುದೇನು ಬಂತು ನಾರದರೆ, ಶಿವನನ್ನು ಕೇಳಿ ಪಡೆದು ಅವಳನ್ನು ಹೊತ್ತು ತಂದಿದ್ದೇನೆ. ಇಲ್ಲಿ ನನ್ನ ಹಿಂದೆ ಇದ್ದಾಳೆ, ನೀವೇ ನೋಡಿ ಚೆನ್ನಾಗಿ. ನಾರಾಯಣ ನಾರಾಯಣ. ಲಂಕೇಶ್ವರ, ನಿನಗೆ ದೇವತೆಗಳ ಕುತಂತ್ರ ಇನ್ನೂ ಅರ್ಥವಾಗಲಿಲ್ಲವೇ? ಅವಳನ್ನು ಇನ್ನೊಮ್ಮೆ ಚೆನ್ನಾಗಿ ನೋಡು. ಏನು ಹೇಳಿದ್ರಿ ನೀವು? ದೇವತೆಗಳ ಕುತಂತ್ರವೇ? ನಾರದರೆ, ನೀವೇ ನೋಡಿಬಿಡಿ ಇನ್ನೊಮ್ಮೆ. ಲಂಕೇಶ್ವರ, ನಿನ್ನ ಕಣ್ಣಿಗೆ ಏನೋ ಭ್ರಮೆಯಾಗಿದೆ. ಅಷ್ಟೊಂದು ಘೋರ ತಪಗೈದು ಈ ಹೆಮ್ಮಾರಿಯನ್ನು ಹೊತ್ತು ತಂದೆಯಲ್ಲ, ನಿನಗೆ ಕಣ್ಣು ಸರಿಯಾಗಿ ಕಾಣಿಸದು. ಮತಿಭ್ರಮಣೆಯಾಗಿದೆ ನಿನಗೆ. ನನಗೆ ಮತಿಭ್ರಮಣೆಯಾಗಿದೆಯೋ ಅಥವಾ ನಿಮಗೆ ಮತಿಭ್ರಮಣೆಯಾಗಿದೆಯೋ? ಪ್ರತ್ಯಕ್ಷ ಶಿವನಿಂದ ಪಡೆದು ತಂದ ಇವಳನ್ನು ಹೆಮ್ಮಾರಿ ಎಂದು ಕರೆಯುತ್ತೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಲಿ? ಅದಕ್ಕಾಗಿಯೇ ನಿನಗೆ ಹೇಳಿದೆ, ಒಂದು ಸಲ ಆಕೆಯನ್ನು ಚೆನ್ನಾಗಿ ನೋಡು ಎಂದು. ಒಂದು ಸಲವೇನು ನಾರದರೆ, ಲಂಕೆಗೆ ಹೋದ ಮೇಲೆ ಇವಳನ್ನು ಮದುವೆಯಾಗಿ ಆಜೀವ ಪರ್ಯಂತ ನೋಡುತ್ತಲೇ ಇರುತ್ತೇನೆ. ನಾನೇನು ಹೇಳಲಿ ನಿನಗೆ? ನಿನ್ನ ಕಣ್ಣು, ನಿನ್ನ ಬುದ್ಧಿ ಎರಡಕ್ಕೂ ಚಿಕಿತ್ಸೆ ಬೇಕಾಗಿದೆ. ನಾರದರೆ, ನೀವು ಯಾರ ಜೊತೆಗೆ ಮಾತನಾಡುತ್ತಿದ್ದೀರಿ ಎಂಬುದನ್ನು ಮರೆತಂತೆ ಕಾಣುತ್ತಿದೆ. ನಾರಾಯಣ, ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿದ ನಾನು ಈಗ ಬುದ್ಧಿ ಭ್ರಮಣೆಯಿಂದ ಬಳಲುತ್ತಿದ್ದೇನೆ. ಲಂಕೇಶ್ವರ, ದಾನವವೀರ, ಒಂದು ಸಲ ಅವಳನ್ನು ನೋಡಬಾರದೆ? ನಾರದರೆ, ನಿಮಗೆಲ್ಲೋ ಬುದ್ಧಿ ಭ್ರಮಣೆಯಾಗಿದೆ. ಏಕೆ ಇಷ್ಟೊಂದು ಹೇಳುತ್ತಿದ್ದಾರೆ ನಾರದರು? ಒಮ್ಮೆ ತಿರುಗಿ ನೋಡಲೆ? ಛೆ, ನೋಡಬಾರದು ಎಂದು ಹೇಳಿದ್ದಾಳೆ ಪಾರ್ವತಿ. ಈಗೋ ನೋಡಿ, ನೀವೇ ನೋಡಿ. ಲಂಕೇಶ್ವರ, ನೀನು ಮೋಸ ಹೋಗಿರುವೆ. ದೇವತೆಗಳು ತ್ರಿಲೋಕ ಸುಂದರಿ ಎಂದು ಬಣ್ಣಿಸಿ ನಿನ್ನ ಚಿತ್ತ ಭ್ರಮಣೆ ಮಾಡಿ ಯಾವುದೋ ಕುರುಪಿಯನ್ನು ನಿನಗೆ ಗಂಟು ಹಾಕಿ ಕಳಿಸಿದ್ದಾರೆ. ನೋಡುವೊಮ್ಮೆ. ನೋಡಿ ನಾರದರಿ, ಇದೇನು ಭದ್ರ ಕಾಳಿ ರೂಪ! ಏನವಳ ಕಣ್ಣು, ಏನವಳ ನಾಲಿಗೆ! ನಾರದರೆ, ಇದು ಹೇಗೆ ಸಾಧ್ಯ? ಸೌಂದರ್ಯವನ್ನು ಸ್ವತಃ ಮೆಚ್ಚಿ ಶಿವನಿಂದ ವರರೂಪವಾಗಿ ಇವಳನ್ನು ಪಡೆದುಕೊಂಡು ತಂದಿದ್ದೇನೆ. ಆದರೆ ದೇವತೆಗಳ ಮಾಯೆ ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ರಾವಣೇಶ್ವರ. ನಿಜವಾದ ಪಾರ್ವತಿ ಎಲ್ಲಿರುವಳು ಎಂದು ನಾನು ಬಲ್ಲೆ. ನೀನು ಒಪ್ಪುವುದಾದರೆ ಅಲ್ಲಿಗೆ ನಿನ್ನನ್ನು ಕರೆದೊಯ್ಯುತ್ತೇನೆ. ಮಹರ್ಷಿಗಳೇ, ದೇವತೆಗಳು ಮೋಸ ಮಾಡುತ್ತಾರಾ? ಹಾಗಾದರೆ ಅವರಿಗೆ ದೇವತೆಗಳು ಎಂದು ಯಾಕೆ ಅನ್ನಬೇಕು? ರಾವಣೇಶ್ವರ, ಈಗಂತೂ ಆದದ್ದು ಆಗಿ ಹೋಯಿತು. ಈಗ ನಿನ್ನನ್ನು ಪಾರ್ವತಿಯಲ್ಲಿಗೆ ಕರೆದೊಯ್ಯುತ್ತೇನೆ. ಹೌದು, ಈ ಹೆಮ್ಮಾರಿಯನ್ನು ಏನು ಮಾಡುವುದು? ಹೌದಲ್ಲ ನಾರದರೆ, ಏನು ಮಾಡುವುದು? ಅದೇ ಮಹರ್ಷಿಗಳೇ, ಹೇಳಿ. ನಿಮ್ಮ ಜೊತೆಗೆ ಕಳಿಸುತ್ತೇನೆ, ಕರೆದುಕೊಂಡು ಹೋಗಿಬಿಡಿ. ನಾರಾಯಣ ನಾರಾಯಣ,
ಸನ್ಯಾಸಿಗೆ ಕಪ್ಪ ಸಂಸಾರಿಯ ಜಂಜಾಟ. ರಾವಣ, ಇದು ನೀನು ಪಡೆದುಕೊಂಡು ಬಂದದ್ದು, ಇದು ನಿನಗೆ ಇರಲಿ. ಇಲ್ಲ 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 ಇಲ್ಲ, ನಿಮಗೂ ಬೇಡ. ಹಾಗಾದ್ರೆ ಇವಳನ್ನೇನು ಮಾಡುವುದು? ರಾವಣ, ಇವಳು ಇಲ್ಲಿಯೇ ಇರಲಿ. ಮುಂದೆ ಇವಳು ಭದ್ರಕಾಳಿ ಎಂದು ಹೆಸರಾಗುತ್ತಾಳೆ. ಇಲ್ಲಿ ನೋಡು, ಇವಳು ಇಲ್ಲಿರುವ ತನಕವೂ ಆಕೆಯ ಜೊತೆಗೆ ನಿನ್ನ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ನನ್ನ ಹೆಸರು ಅಜರಾಮರ. ನಾರದರೆ, ಬೋಳಾ ಶಂಕರನೆಂದು ಕರೆಯಿಸಿಕೊಳ್ಳುವ ಶಿವನೂ ಕೂಡ ಮೋಸ ಮಾಡಬೇಕೆ? ಹಾಗಾದರೆ ಇನ್ನಾರನ್ನು ನಂಬುವುದು? ನನ್ನನ್ನು ನಂಬು. ತೊಂದರೆಗೆ ಒಳಗಾದವರಿಗೆ ಸಹಾಯ ಮಾಡುವುದೇ ನನ್ನ ಗುರಿ. ರಾವಣ, ಈಗ ನಿಜವಾದ ಪಾರ್ವತಿಯ ಕಡೆಗೆ ಹೋಗೋಣವೇ? ನಾರದರೆ, ಈಗ ಅವಳು ಎಲ್ಲಿದ್ದಾಳೆ? ಅಷ್ಟೊಂದು ಆತುರ ಬೇಡ ಲಂಕೇಶ. ದಾನವ ಶಿಲ್ಪಿ ಮಯನಲ್ಲಿ ಶಿವನು ಆ ಸೌಂದರ್ಯ ರಾಶಿಯನ್ನು ಇಟ್ಟಿದ್ದಾನೆ. ನಿನಗೆ ಈ ಸತ್ಯ ತಿಳಿಯಬಾರದೆಂದು ಶಿವನು ಬಯಸಿರಬಹುದು. ಆದರೆ ಈಗ ನಿನಗೆ ನಿಜವಾದ ಸಂಗತಿ ಏನೆಂದು ತಿಳಿಯಿತಲ್ಲ. ಈಗ ಈ ಭದ್ರಕಾಳಿಯನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿ ನಾವು ಪಾತಾಳ ಲೋಕಕ್ಕೆ ಹೋಗೋಣ. ಏನು ನಾರದರೆ, ಇಷ್ಟು ಉಪಕಾರ ಬುದ್ಧಿ ಇರುವ ನಿಮಗೆ ಮಾನವರು ದಾನವರು ಕಲಹಪ್ರಿಯರೆಂದು ಕರೆಯುತ್ತಾರಲ್ಲ. ನಾರಾಯಣ, ಇದೆಂತಹ ವಿಪರ್ಯಾಸ. ನಡೆಯಿರಿ, ಹೋಗೋಣ. ಅಮ್ಮ ಭವಾನಿ, ಭದ್ರಕಾಳಿ, ಈ ಕಡೆ ಯಾರಾದರೂ ನನ್ನ ಹಾಗೆ ಮೋಸ ಹೋಗುವವರು ಸಿಕ್ಕಲ್ಲಿ ಅವರ ಜೊತೆಗೆ ನೀನು ಹೋಗಿಬಿಡು. ನಡೆಯಿರಿ ನಾರದರೆ, ನಾವಿನ್ನು ಪಾತಾಳ ಲೋಕಕ್ಕೆ ಹೋಗೋಣ. ನಡೆಯಿರಿ. ಪಾರ್ವತಿಯನ್ನು ನಾನು ಬೇಗ ಬೇಗ ನೋಡಬೇಕು. ತಾಳ್ಮೆ. ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮೋ ನಮಃ. ದಯಮಾಡಿಸಬೇಕು. ಇಲ್ಲಿಯವರೆಗೂ ಪಾದ ಬೆಳೆಸಿದ್ದಿರಲ್ಲ, ಏನು ವಿಶೇಷ? ಏನು ವಿಶೇಷವಿಲ್ಲದೆ ಈ ನಾರದ ಎಲ್ಲಿಯೂ ಅನಾವಶ್ಯಕವಾಗಿ ಹೋಗುವುದಿಲ್ಲ. ಶಿವನ ಅರ್ಧಾಂಗಿ ನಿನ್ನ ಅರಮನೆಯಲ್ಲಿ ಇರುವಳೆಂದು ನಮಗೆ ಸುದ್ದಿ ಬಂತು. ಆಕೆಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆವು. ಶಿವನ ಅರ್ಧಾಂಗಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಅರಮನೆ ಇದ್ದಾಳೆ. ಏನು ಹೇಳುತ್ತೀರಿ ನಾರದರೆ? ಮಾಯಾಸುರ, ನಾನು ಹೇಳಿದ್ದಕ್ಕೆ ಹೌದು ಎಂದು ಅಷ್ಟೇ ಹೇಳು, ನಾನೆಲ್ಲ ಆಮೇಲೆ ಹೇಳುತ್ತೇನೆ. ನಾರಾಯಣ ನಾರಾಯಣ. ಅದೇ ಆ ಶಿವನ ಅರ್ಧಾಂಗಿ ಜಗನ್ಮಾತಾ ಪಾರ್ವತಿ ನಿನ್ನ ಅರಮನೆಯಲ್ಲಿ ನಿನ್ನ ಮಗಳಾಗಿ ಇದ್ದಾಳೆ ಎಂದು ನಮಗೆ ಸುದ್ದಿ ಬಂತು. ಅವಳನ್ನು ಸಾಕ್ಷಾತ್ ಶಿವನೇ ಈ ರಾವಣನ ತಪಸ್ಸಿಗೆ ಮೆಚ್ಚಿ ವರರೂಪವಾಗಿ ರಾವಣನಿಗೆ ಕೊಟ್ಟಿದ್ದಾನೆ. ಅಲ್ಲೇ ತುಸು ಗೊಂದಲ ಉಂಟಾಗಿ ನಿಜವಾದ ಪಾರ್ವತಿ ನಿನ್ನಲ್ಲಿದ್ದಾಳೆಂದು ನಮಗೆ ತಿಳಿಯಿತು. ಮಾಯಾಸುರ, ಅತಿಥಿಗಳನ್ನು ನಿಲ್ಲಿಸಿಕೊಂಡೇ ಮಾತನಾಡುತ್ತೀಯಲ್ಲಪ್ಪ. ಕೂಡು ಎಂದು ಹೇಳುವ ಸೌಜನ್ಯ ಕೂಡ ಉಳಿಯಲಿಲ್ಲವೇ ನಿನಗೆ? ತಪ್ಪಾಯಿತು ಮಹರ್ಷಿಗಳೇ. ತಮ್ಮನ್ನು ನೋಡಿದಾಗ ನಾನು ಏನೋ ಯೋಚನೆಯನ್ನು ಮಾಡುತ್ತಿದ್ದೆ. ತ್ರಿಲೋಕಾಧಿಪತಿ ಲಂಕೇಶ್ವರನು ನನ್ನ ಮನೆಯ ಬಾಗಿಲಿಗೆ ಬಂದಿರುವಾಗ ನಾನು ಧನ್ಯನಾದೆ. ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಇದೀಗ ಸರಿಯಾಯಿತು. ಅತಿಥಿಗಳಾದ ನಾವು ನಿಮಗೆ ಹೇಳಿಕೊಂಡು ಉಪಚಾರ ಮಾಡಿಸಿಕೊಳ್ಳಬೇಕಾಯಿತು. ಎಲ್ಲ ಕಾಲಧರ್ಮ. ನಾನು ನಿಮ್ಮವನೇ ಇರುವಾಗ ಹೇಳಿಸಿಕೊಂಡು ಮಾಡುವುದು ದೊಡ್ಡ ತಪ್ಪಲ್ಲ. ಈಗ ನನ್ನಿಂದ ಏನು ಸೇವೆ ಆಗಬೇಕು ಎನ್ನುವುದನ್ನು ತಾವು ಹೇಳಬೇಕು. ಯಥಾಶಕ್ತಿ ನನ್ನಿಂದಾದ ಕಾರ್ಯವನ್ನು ನಾನು ಮಾಡುತ್ತೇನೆ. ನಾರದರೆ, ಪಾರ್ವತಿಯನ್ನು ತೋರಿಸುತ್ತೇನೆಂದು ನನ್ನನ್ನು ಇಲ್ಲಿಯವರೆಗೂ ಕರೆತಂದ ನೀವು ಮೂಲ ವಿಷಯವನ್ನು ಮರೆತು ಬೇರೆ ಏನೇನೋ ಸುದ್ದಿಯನ್ನು ಮಾತನಾಡುತ್ತೀರಲ್ಲ. ಮೊದಲು ನಾವು ಬಂದ ಕೆಲಸವಾಗಲಿ, ನಂತರ ಉಳಿದ ವಿಷಯ ಮಾತಾಡೋಣವಂತೆ. ನಾರಾಯಣ ನಾರಾಯಣ. ನೋಡಿದೆಯಾ ಮಾಯಾಸುರ, ರಾವಣನಿಗೆ ಪಾರ್ವತಿಯನ್ನು ಕಾಣುವ ಹಂಬಲ ಎಷ್ಟಿದೆ. ಈಗ ನಿನ್ನ ಮಗಳಂತೆ ಇರುವ ನಿಜವಾದ ಪಾರ್ವತಿಯನ್ನು ನಮ್ಮ ರಾವಣೇಶ್ವರನಿಗೆ ತಂದು ತೋರಿಸು. ಅವರು ಒಪ್ಪಿಕೊಂಡಲ್ಲಿ ಮದುವೆಯ ಸಮಾರಂಭವನ್ನು ಮುಗಿಸಿ ಬಿಡೋಣ. ಯಾರಲ್ಲಿ? ಅಪ್ಪಣೆ ಪ್ರಭು. ರಾಜಕುಮಾರಿ ಮಂಡೋದರಿಗೆ ಇಲ್ಲಿಗೆ ಬರಲು ಹೇಳಿ. ಹಾಗೆ ಆಗಿ. ಈಗ ಹೇಳಿ ನಾರದರೆ, ಮಂಡೋದರಿಯೇ ಪಾರ್ವತಿಯ ಅಂಶವೆಂದು ನಿಮ್ಮ ಕಲ್ಪನೆಯೇ? ಹಾಗಿದ್ದಲ್ಲಿ ನನ್ನಂತಹ ಭಾಗ್ಯವಂತರೇ ಇಲ್ಲ.
ಲಂಕಾಧಿಪತಿ ರಾವಣರು ಏನಾದರೂ ತೆಗೆದುಕೊಳ್ಳುತ್ತಾರೋ? ಏನಾದರೂ ತೆಗೆದುಕೊಳ್ಳುವುದಾದಲ್ಲಿ ನಿಮ್ಮ ತನಕ ಬರುವ ಅವಶ್ಯಕತೆ ಏನಿತ್ತು? ನಮಗೆ ಪಾರ್ವತಿಯ ಹೊರತು ಮತ್ತೇನು ಬೇಡ. ಬೇಗನೆ ತಾವು ಪಾರ್ವತಿಯನ್ನು ಕರೆತಂದು ತೋರಿಸಿದಲ್ಲಿ ನಮ್ಮ ಹಾದಿ ಸುಗಮವಾಗುವುದು. ಅದಕ್ಕೇನು? ಅದೋ ತಾವು ತಿಳಿದುಕೊಂಡಿರುವ ಪಾರ್ವತಿಯೇ ನನ್ನ ಮಗಳಾಗಿ ಬರುತ್ತಿದ್ದಾಳೆ, ಅವಧರಿಸಬೇಕು. ನಾರಾಯಣ ನಾರಾಯಣ. ರಾವಣೇಶ್ವರ, ಅದೋ ನೋಡು, ಶಿವನ ಕಾರಸ್ಥಾನ ಈಗಲಾದರೂ ಅರ್ಥವಾಯಿತೇ ನಿನಗೆ? ತನ್ನ ಅರ್ಧಾಂಗಿಯನ್ನು ಮಗಳ ರೂಪವಾಗಿ ಮಾಯಾಸುರನಲ್ಲಿ ಇಟ್ಟು ನಿನ್ನನ್ನು ಆಟವಾಡಿಸುತ್ತಿದ್ದಾನೆ. ಈಗಲಾದರೂ ಎಚ್ಚೆತ್ತುಕೊಳ್ಳು, ಮತ್ತೆ ಮೋಸ ಹೋಗಬೇಡ. ಮೋಸವೇ? ಅದು ಕೈಲಾಸಪತಿ ಶಿವನಿಂದ? ಇದೇನು ನೀವು ಹೇಳುತ್ತಿರುವುದು ನಾರದರೆ? ನಾನಂತೂ ಸುಳ್ಳು ಹೇಳುತ್ತಿಲ್ಲ. ರಾವಣೇಶ್ವರನ ಘೋರ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಏನು ಹೊರಬೇಕೋ ಕೇಳಿಕೋ ಎಂದ ರಾವಣನಿಗೆ. ಪಾರ್ವತಿಯ ರೂಪಕ್ಕೆ ಮರುಳಾದ ರಾವಣೇಶ್ವರ ಪಾರ್ವತಿಯನ್ನೇ ಕೇಳಿಬಿಟ್ಟ. ಶಿವ ಪಾರ್ವತಿಯನ್ನು ಇವನ ಸ್ವಾಧೀನ ಒಪ್ಪಿಸಿಬಿಟ್ಟ. ಪಾರ್ವತಿಯನ್ನು ಒಪ್ಪಿಸಿದಾಗ ಈತನು ಸರಿಯಾಗಿ ನೋಡಲಿಲ್ಲವೋ ಅಥವಾ ದೇವತೆಗಳ ಕೈವಾಡ ಇದರಲ್ಲಿ ಆಯಿತೋ ತಿಳಿಯಲಿಲ್ಲ. ನಡುಹಾದಿಯಲ್ಲಿ ನಾನು ರಾವಣೇಶ್ವರನನ್ನು ಸಂದರ್ಶಿಸಿದೆ. ಈತ ಪಾರ್ವತಿ ಎಂದು ತಿಳಿದು ತಂದ ಹೆಣ್ಣು ಕಾಳಿ ರೂಪ ಧರಿಸಿದ್ದಳು. ನಾನು ರಾವಣನ ತಪ್ಪನ್ನು ಅವರಿಗೆ ಮನವರಿಕೆ ಮಾಡಿ ನಿಜವಾದ ಪಾರ್ವತಿ ಇಲ್ಲಿದ್ದಾಳೆ ಎಂದು ಹೇಳಿ ಕರೆದು ತಂದೆ. ಅದೋ ರಾವಣೇಶ್ವರ, ಪಾರ್ವತಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಅಲ್ಲಿ ನೋಡು, ಚೆನ್ನಾಗಿ ನೋಡು. ನಾರಾಯಣ ನಾರಾಯಣ. ತ್ರಿಲೋಕ ಸುಂದರಿಯಾದ ಜಗಜ್ಜನನಿ ಪಾರ್ವತಿಯನ್ನು ನೋಡು ರಾವಣೇಶ್ವರ, ಮತ್ತೆ ಮೋಸ ಹೋಗಬೇಡ. ಎಂತಹ ಅನುಪಮವಾದ ಸೌಂದರ್ಯವಿದು. ನಾರದರೆ, ನಮ್ಮ ಕೆಲಸವಾಯಿತು. ಇನ್ನು ಪಾರ್ವತಿಯನ್ನು ಕರೆಕೊಂಡು ಹೊರಡೋಣವೇ ಇಲ್ಲಿಂದ? ನಿನಗೆ ಆತುರವೇ ಹೆಚ್ಚು. ಈಗಷ್ಟೇ ಬಂದಿದ್ದೇವೆ. ಈಗ ಮಾಯಾಸುರ ತಮ್ಮ ಮಗಳ ರೂಪದಲ್ಲಿದ್ದ ಪಾರ್ವತಿಯನ್ನು ನಿನಗೆ ಒಪ್ಪಿಸಿದ ಮೇಲೆ ನಿನಗೆ ಸಂಬಂಧದಲ್ಲಿ ಮಾವನಾದ. ಹೌದು. ಈಗ ಇವಳನ್ನು ಕರೆದುಕೊಂಡು ಲಂಕೆಗೆ ಹೊರಡು. ಮುಂದೆ ಮದುವೆಯ ವಿಷಯವನ್ನು ಕುರಿತು ನಾವೆಲ್ಲ ಒಂದು ನಿರ್ಣಯಕ್ಕೆ ಬರೋಣ. ಇದೇನು ನಾರದರೆ, ಹೀಗೆ ಬಂದು ಹಾಗೆ ಹೋಗುತ್ತಿದ್ದೀರಿ? ನಮ್ಮ ಆದರಾದಿತ್ಯ ಏನೂ ಬೇಡವೇ? ಮಾಯಾಸುರ, ಈಗೀಗ ಸಂಬಂಧ ಕುದುರುತ್ತಿದೆ. ನಿನ್ನ ಆದರಾತಿಥ್ಯಕ್ಕೆ ಬೇಕಾದಷ್ಟು ಸಮಯವಿದೆ. ಈಗ ನಿಮ್ಮ ಬೀಗತಿ ಕೈಕಸಿ ಮಗನ ದಾರಿ ಕಾಯುತ್ತಿದ್ದಾಳೆ. ಮೊದಲು ಹೋಗಿ ರಾವಣೇಶ್ವರ ತಾಯಿಯನ್ನು ಕಾಣಲಿ. ತಾವು ಅಪ್ಪಣೆ ಕೊಡಿಸಿದಂತೆ ಎಲ್ಲವೂ ದೈವದ ಆಟ. ಹೋಗಿ ಬನ್ನಿ. ತಾಯಿ ಜಗಜ್ಜನನಿ, ನೀನು ರಾವಣೇಶ್ವರನ ಸೊತ್ತು. ಅವನ ಜೊತೆಗೆ ಲಂಕೆಗೆ ಹೊರಡಮ್ಮ. ನಾವು ಬರುತ್ತೇವೆ ಮಾಯಾಸುರ. ನಾರದರೆ, ನಡೆಯಿರಿ, ಹೋಗೋಣ. ನಾರಾಯಣ 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 ನಾರಾಯಣ. ಮಹರ್ಷಿಗಳೇ, ನೀವು ನಮ್ಮ ಜೊತೆಗೆ ಲಂಕೆಗೆ ಬರುತ್ತೀರೇನು? ನಾರಾಯಣ ನಾರಾಯಣ. ಗಂಧವನ್ನು ತೆಗೆಯುವಲ್ಲಿ ನೊಣಕ್ಕೇನಪ್ಪ ಕೆಲಸ? ಪಾರ್ವತಿಯನ್ನು ಕರೆದುಕೊಂಡು ಹೊರಟವನು ನೀನು, ನಾಳೆ ಅವಳನ್ನು ಲಗ್ನವಾಗುವವನು ನೀನು. ನನ್ನದೇನಿದೆ ಕೆಲಸ? ನಾರಾಯಣ ನಾರಾಯಣ. ಅದಕ್ಕಲ್ಲ ನಾರದರೆ, ಇಲ್ಲಿಯವರೆಗೆ ನಮ್ಮ ಜೊತೆಗೆ ಬಂದಿರಲ್ಲ, ಅದಕ್ಕಾಗಿ ಕೇಳಿದೆ. ನಾನು ಬಂದ ಉದ್ದೇಶವೇ ಬೇರೆ. ಈ ಮೊದಲು ಶಿವನಿಂದಲೇ ಮೋಸ ಹೋದ ನೀನು ಈಗ ಮತ್ತೊಂದು ಸಲ ಮೋಸ ಹೋಗಬಾರದೆಂಬುದೇ ನನ್ನ ಉದ್ದೇಶ. ಅದಕ್ಕಾಗಿ ಬಂದಿದ್ದೆ. ಸಫಲನಾದೆ. ಎಲ್ಲಿ ನನ್ನೆದುರಿಗೆ ಇನ್ನೊಂದು ಸಲ ಪಾರ್ವತಿ ಹೌದೋ ಅಲ್ಲೋ ಎನ್ನುವುದನ್ನು ಗೊತ್ತು ಮಾಡಿಕೊಂಡು ಬಿಡು. ಅಲ್ಲ, ಒಂದು ಸಲ ಚೆನ್ನಾಗಿ ನೋಡಿಬಿಡು. ನೋಡು ನೋಡು. ನಾರದರೆ, ಒಬ್ಬ ಒಂದು ಸಲ ಮೋಸ ಹೋಗುತ್ತಾನೆ, ಆನಂತರ ಎಚ್ಚರಗೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಯನ್ನು ಮತ್ತೆ ಮತ್ತೆ ಮೋಸ ಮಾಡಲು ಸಾಧ್ಯವೇ? ಪಾರ್ವತಿ ಮಾಯಾಸುರನ ಅರಮನೆಯಲ್ಲಿ ಇದ್ದದ್ದನ್ನು ಹೇಳಿದವರು ನೀವು. ಹೌದು. ಅಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ತೋರಿಸಿದವರು ನೀವು. ಹೌದು. ಈಗ ನಾನು ಮೋಸ ಹೋದರೆ
ನಿಮ್ಮಿಂದಲೇ ಹೋಗಬೇಕು. ನಾರಾಯಣ ನಾರಾಯಣ, ಏನಪ್ಪ ಇದೇನು ಲಂಕೇಶ್ವರ, ನಿನಗೆ ಒಳ್ಳೆಯದಾಗಲಿ ಎಂದು ಇಷ್ಟೆಲ್ಲ ಕಷ್ಟಪಡುತ್ತಿರುವಾಗ ನನ್ನ ಮೇಲೆಯೇ ಅಪವಾದ ಹೊರಿಸುತ್ತೀಯಲ್ಲಪ್ಪ. ಅಲ್ಲ, ಶಿವನಿಗಾದರೂ ತನ್ನ ಅರ್ಧಾಂಗಿ ಹೋದಳೆಂದು ಸಂಕಟಕ್ಕೆ ನಿನಗೆ ಮೋಸ ಮಾಡಿದ್ದರೂ ಮಾಡಿರಬಹುದು. ಆದರೆ ಇಲ್ಲಿ ನನಗಾಗಬೇಕಾದದ್ದು ಏನು? ನಿನಗೆ ಮೋಸ ಮಾಡಿ ನಾನು ಪಡೆದುಕೊಳ್ಳುವ ಸೌಭಾಗ್ಯವಾದರೂ ಏನು? ನೀವು ಇಷ್ಟೆಲ್ಲ ಮಾಡಿದ ಮೇಲೆ ನನಗೆ ಮೋಸ ಮಾಡುತ್ತೀರಿ ಎಂದು ನಾನು ಯಾವ ಬಾಯಿಂದ ಹೇಳಲಿ? ಮತ್ತೆ ನಾರದರೆ, ಅದು ಹೋಗಲಿ. ಈಗ ನೀವು ನಮ್ಮ ಜೊತೆಗೆ ಲಂಕೆಗೆ ಬರುತ್ತೀರೋ ಅಥವಾ ಇಲ್ಲವೋ? ಲಂಕೆಯಲ್ಲಿ ನನಗೇನಪ್ಪ ಕೆಲಸ? ನಿನಗೆ ಬೇಕಾದ್ದನ್ನು ಕೊಡಿಸಿದೆ. ಇನ್ನು ನಿನ್ನ ಮದುವೆ ವೈಭವವನ್ನು ನೋಡಲು ಬಂದರೂ ಬರಬೇಕಷ್ಟೇ. ಆದರೆ ಅದಕ್ಕೆ ಇನ್ನೂ ಕಾಲಾವಕಾಶವಿದೆ. ಇಲ್ಲ ನಾರದರೆ, ಈಗ ಆಲಸ್ಯ ಮಾಡುವಂತಿಲ್ಲ. ಶುವಶ್ಯ ಶೀಘ್ರಂ ಎಂದು ಪೂರ್ವಿಕರು ಹೇಳಿದ್ದಾರೆ. ಒಳ್ಳೆಯ ಕೆಲಸಗಳಿಗೆ ಕಾಲಹರಣ ಮಾಡುವುದು ಒಳ್ಳೆಯದಲ್ಲ ನಾರದರೆ. ಹೌದು ಹೌದು. ಆದರೆ ಅವಸರವಾಗಿ ಯಾವ ಸದ್ದು ಗದ್ದಲವಿಲ್ಲದೆ ನನಗೆ ಮದುವೆಯಾಗಲು ಇಷ್ಟವಿಲ್ಲ. ಲಂಕೇಶ್ವರನ ಮದುವೆ ಎಂದರೆ ದೇವತೆಗಳು ಬೆರಳ ಕಚ್ಚಬೇಕು. ಹೌದು ಹೌದು. ಹಾಗೆ ವೈಭವದಲ್ಲಿ ಆಗಬೇಕು. ಅದಕ್ಕಾಗಿ ಕಾಲಾವಕಾಶ ಬೇಕೇ ಬೇಕು. ಹಾಗಾದರೆ ನಾನು ಇಲ್ಲಿಂದಲೇ ನಿನ್ನನ್ನು ಬೀಳ್ಕೊಡುತ್ತೇನೆ. ಇವಳು ಪಾರ್ವತಿಯಾದರೂ ಇವಳ ಹೆಸರೀಗ ಮಂಡೋದರಿ ಎಂದು. ಮಂಡೋದರಿ ರಾವಣರ ಕಲ್ಯಾಣಕ್ಕೆ ನಾನು ಬರಲೇಬೇಕಲ್ಲ? ಬರಲೇಬೇಕು. ಅಮ್ಮ ಮಂಡೋದರಿ, ಪಾರ್ವತಿ ಅಂಶಜಳಾದ ನೀನು ರಾವಣನೊಂದಿಗೆ 1000 ವರ್ಷ ಸುಖವಾಗಿ ಬಾಳ. ನಾನಿನ್ನು ಬರುತ್ತೇನಮ್ಮ. ಹಾಗಾದರೆ ಇಲ್ಲಿಂದಲೇ ನಮ್ಮನ್ನು ಬೀಳ್ಕೊಡುತ್ತೀರಾ ನಾರದರೆ? ಹೌದು. ಅಲ್ಲ, ಲಂಕೆಗೆ ನೀವು ಆಗಮಿಸಿದ್ದರೆ ಯಥಾವತ್ತಾಗಿ ನೀವು ಮಾಡಿದ ಉಪಕಾರವನ್ನು ಎಲ್ಲ ನಮ್ಮ ಪ್ರಜೆಗಳಿಗೆ ಹೇಳಿ ನಿಮಗೆ ಸತ್ಕಾರವನ್ನು ಮಾಡಿ ತುಂಬಿದ ಓಲಗದಲ್ಲಿ ನಿಮಗೆ ಗೌರವವನ್ನು ಸಲ್ಲಿಸಿ ಬೀಳ್ಕೊಡುತ್ತಿದ್ದೆವು. ಲಂಕೇಶ್ವರ, ಈಗಲೇ ಎಲ್ಲವೂ ಮುಗಿದೇ ಹೋಯಿತು ಎನ್ನುವ ತರದಲ್ಲಿ ಮಾತನಾಡುತ್ತೀಯಲ್ಲಪ್ಪ. ಮಂಡೋದರಿ ಕಲ್ಯಾಣಕ್ಕೆ ನಾನು ಎಲ್ಲಿದ್ದರೂ ಬಂದೇ ಬರುತ್ತೇನೆ. ನಾನು ಅದನ್ನೇ ಹೇಳಿದೆ. ನೀವು ಇಲ್ಲದೆ ಮಂಡೋದರಿ ಕಲ್ಯಾಣ ಹೇಗೆ ಸಾಧ್ಯ? ನಾರದರೆ, ನೀವಿದ್ದರೆ ಅದಕ್ಕೊಂದು ಕಳೆಯೇ ಬೇರೆ. ಹೌದಲ್ಲವೇ ತಾಯಿ? ನನಗೇನು ಗೊತ್ತು ಮಹರ್ಷಿಗಳೇ, ನೀವು ಆಡುವ ಆಟ ತ್ರಿಮೂರ್ತಿಗಳಿಗೆ ಅರ್ಥವಾಗಿಲ್ಲ ಎಂದ ಮೇಲೆ ನನಗೆ ಹೇಗೆ ಅರ್ಥವಾಗಬೇಕು? ನೋಡಿದ್ಯಾ ಲಂಕೇಶ್ವರ, ಏನೂ ತಿಳಿಯದ ನನಗೆ, ಎಲ್ಲರ ಕಲ್ಯಾಣವನ್ನು ಬಯಸುತ್ತಿರುವ ನನಗೆ ಕೊನೆಗೂ ಅಪವಾದ ತಪ್ಪಲಿಲ್ಲ. ನಾರದರೆ, ಬಹುಶಃ ನೀವು ಚವತಿಯ ಚಂದ್ರನನ್ನು ನೋಡಿರಬಹುದು. ಅದಕ್ಕಾಗಿ ನಿಮಗೆ ಅಪವಾದಗಳು ಬಯಸದಿದ್ದರೂ ಬಂದು ಸುತ್ತಿಕೊಳ್ಳುತ್ತಿವೆ. ಲಂಕೇಶ್ವರ, ಇವಳು ನಿಜವಾದ ಪಾರ್ವತಿ ಹೌದೋ ಅಲ್ಲವೋ ಎಂಬುದನ್ನು ಈಗಲೇ ಖಾತ್ರಿ ಮಾಡಿಕೊಂಡು ಬಿಡು. ನಾರದರೆ, ಅಲ್ಲ, ನಾನು ಹೋದ ಮೇಲೆ ಏನಾದರೂ ಎಡವಟ್ಟು ಆದರೆ ನಾರಾಯಣ. ಅದಕ್ಕಾಗಿಯೇ ನಿಮಗೆ ಕಲಹಪ್ರಿಯನೆಂದು ಎಲ್ಲರೂ ಕರೆಯುತ್ತಾರೆ. ಆದರೆ ನಾರದರೆ, ನೀವು ಏನೇ ಮಾಡಲಿ ಪರಿಣಾಮ ಮಾತ್ರ ಬಹಳ ಒಳ್ಳೆಯದಾಗಿರುತ್ತದೆ. ಅದನ್ನಾದರೂ ಒಪ್ಪಿಕೊಂಡೇ ಇಲ್ಲಪ್ಪ. ನಮಗೆ ಒಳ್ಳೆಯದನ್ನು ಮಾಡಲು ಆಗದಿದ್ದರೂ ಸರಿ, ಆದರೆ ಕೆಟ್ಟದ್ದನ್ನು ಮಾತ್ರ ಮಾಡಬಾರದು. ನಾನು ಬರುತ್ತೇನೆ ಲಂಕೇಶ್ವರ. ಬರಲೇ ಅಮ್ಮ? ಲಂಕೇಶ್ವರನನ್ನು ಚೆನ್ನಾಗಿ ನೋಡಿಕೋ. ಪಾಪ, ಶಿವನಿಂದಲೇ ಮೋಸ ಹೋದ ಇವನು ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾನೆ. ಆದರೆ ಅದು ಒಂದು ಒಳ್ಳೆಯದೇ ಆಯಿತು. ಏಕೆಂದರೆ ಶಿವನು ಮೋಸ ಮಾಡಿದ್ದರಿಂದಲೇ ಮಂಡೋದರಿ ಕಲ್ಯಾಣಕ್ಕೆ ದಾರಿಯಾಯಿತು. ಬರುತ್ತೇನೆ ಲಂಕೇಶ್ವರ. ಹೋಗಿ ಬನ್ನಿ ನಾರದರೆ, ನಿಮಗೆ ವಂದನೆಗಳು. ನಾರಾಯಣ. ನಡೆದೇವಿ, ಇನ್ನು ಲಂಕೆ ಬಹುದೂರದಲ್ಲಿದೆ. ಅಲ್ಲದೆ ಹೋಗಲು ಇನ್ನೂ ಸಮಯ ಬೇಕಾಗಬಹುದು. ಲಂಕೇಶ್ವರನು ನನ್ನ ಜೊತೆಗೆ ಇರಲು ಲಂಕೆ ದೂರವಿದ್ದರೇನು ಸಮೀಪವಿದ್ದರೇನು? ನೀವು ಇದ್ದಲ್ಲಿಯೇ ಲಂಕೆ, ನನಗೆ ಅಷ್ಟು ಸಾಕು. ಇದೇನು ಪಾರ್ವತಿ, ಶಿವನನ್ನು ಆಗಲೇ ಮರೆತು ಬಿಟ್ಟಿಯಾ? ಸ್ಮಶಾನದಲ್ಲಿದ್ದು
ಚಿತಾಭಸ್ಮ ಬಳಿದುಕೊಂಡು ವೈರಾಗಿ ಆಗಿರುವ ಆ ಶಿವನನ್ನು ಏನೆಂದು ಮೆಚ್ಚಬೇಕು? ಇಲ್ಲಿಯಾದರೂ ಲಂಕೇಶ್ವರನ ಪಾದದಲ್ಲಿ 3 ಲೋಕದ ಸಂಪತ್ತು ಬಿದ್ದಿದೆ. ಭಲೆ ಭಲೆ ಪಾರ್ವತಿ, ಇದೀಗ ಲಂಕೇಶ್ವರನ ಮಡದಿಗೆ ತಕ್ಕ ಮಾತನ್ನು ಹೇಳಿದೆ. ಇನ್ನು ಆ ಕೈಲಾಸ, ಆ ಶಿವ ಎಲ್ಲವನ್ನೂ ಮರೆತು ನನ್ನ ಪಟ್ಟದ ಅರಸಿಯಾಗಿ ಲಂಕಾ ಸಾಮ್ರಾಜ್ಯವನ್ನು ಆಳು. ಸಾಮ್ರಾಜ್ಯ ಆಳುವುದಕ್ಕೆ ನೀವು ಇರುವಾಗ ನನಗೇಕೆ ಆ ಗೊಂದಲ? ಆ ಗೊಂದಲ ನಿನಗೆ ಬೇಡ. ನಾನು ಸಾಮ್ರಾಜ್ಯವನ್ನು ಆಳುತ್ತೇನೆ, ನೀನು ನನ್ನನ್ನು ಆಳು. ನಡೆ ಹೋಗೋಣ. ಮಾತೋಶ್ರೀಯವರಿಗೆ ಲಂಕಾಧೀಶನ ಪ್ರಣಾಮಗಳು. ಪ್ರಣಾಮವಿರಲಿ. ಇಷ್ಟು ವರ್ಷಗಳವರೆಗೂ ನೀನು ಎಲ್ಲಿದ್ದೆ? ಏನು ಮಾಡುತ್ತಿದ್ದೆ? ಏನನ್ನು ಸಾಧಿಸಿದೆ? ಅದನ್ನು ಮೊದಲು ಹೇಳು. ಮಾತೆ, ಶಿವನನ್ನು ಕುರಿತು ತಪಸ್ಸಿಗೆಂದು ಹೋದವನಲ್ಲವೇ ನಾನು. ಅಲ್ಲಿ ಘೋರವಾದ ತಪಸ್ಸನ್ನು ಗೈದು ಶಿವನನ್ನು ಪಾರ್ವತಿ ಸಹಿತ ಸಾಕ್ಷಾತ್ಕರಿಸಿಕೊಂಡು ವರವನ್ನು ಪಡೆದುಕೊಂಡೆ. ಆ ವರದ ಪ್ರತಿರೂಪವಾಗಿ ಶಿವನು ತನ್ನ ಅರ್ಧಾಂಗಿಯಾದ ಪಾರ್ವತಿಯನ್ನೇ ನನಗಿತ್ತನು. ಇದೋ ನೋಡಿ ಇಲ್ಲಿ. ಕುಮಾರ, ನೀನು ಹೇಳಿದ್ದೇನು ಮಾಡಿದ್ದೇನು? ನಿತ್ಯ ಶಿವಪೂಜೆಗೆ ಶಿವನ ಆತ್ಮಲಿಂಗವನ್ನು ಪಡೆದು ತರುತ್ತೇನೆಂದು ಹೇಳಿ ಹೋದವನು ಈಗ ಒಂದು ಹೆಣ್ಣನ್ನು ತಂದಿರುವೆ. ಒಂದು ಹೆಣ್ಣಿಗಾಗಿ ಇಷ್ಟೊಂದು ಘೋರ ತಪಸ್ಸನ್ನು ಮಾಡುವ ಅವಶ್ಯಕತೆ ಇತ್ತು? ಅಮ್ಮ, ನೀನು ತಪ್ಪು ತಿಳಿದಿರುವಿ. ಇವಳು ಯಾರೋ ಒಬ್ಬ ಹೆಣ್ಣಲ್ಲ, ಸಾಕ್ಷಾತ್ ಪರಶಿವನ ಅರ್ಧಾಂಗಿ. ಅವಳನ್ನೇ ಪಡೆದು ತಂದಿದ್ದೇನೆ. ಇದು ಸಣ್ಣ ಮಾತೆ. ಎಂತ ಹುಚ್ಚು ಕೆಲಸ ಮಾಡಿದೆ ಕುಮಾರ. ಯಾವ ಆದಿಶಕ್ತಿಯ ಪಾದ ಪೂಜೆಯನ್ನು ನಿತ್ಯ ದೇವತೆಗಳು ಮಾಡುತ್ತಾರೋ ಅಂತಹ ಜಗಜ್ಜನನಿಯನ್ನೇ ಪಡೆದು ತಂದಿರುವೆಯಲ್ಲ, ಇದಕ್ಕಿಂತ ಹುಚ್ಚು ಇನ್ನೇನಿದ್ದಿತು? ಮಾತೆ, ನಾನು ಘೋರ ತಪವನ್ನು ಗೈದದ್ದು, ಶಿವನ ಅರ್ಧಾಂಗಿಯನ್ನೇ ಪಡೆದು ತಂದದ್ದು ಹುಚ್ಚು ಕೆಲಸವೇ? ಬೇಕಾದರೆ ಇವಳನ್ನೇ ಕೇಳು. ಅಮ್ಮ, ಮೂಲೋಕ ಪೂಜ್ಯಳೆ, ನನ್ನ ಮಗನು ಮಾಡಿದ ತಪ್ಪನ್ನು ಮನ್ನಿಸಿ ಕಾಪಾಡು. ನಿತ್ಯ ಪೂಜಿಸಬೇಕಾದ ನಿನ್ನನ್ನು ಒಬ್ಬ ಸಾಮಾನ್ಯ ಸೇವಕರಂತೆ ಕರೆತಂದಿದ್ದಾನಲ್ಲ, ಇವನ ಅಪರಾಧವನ್ನು ಕ್ಷಮಿಸಿಬಿಡು ತಾಯಿ, ಕ್ಷಮಿಸಿಬಿಡು. ಅಮ್ಮ, ನೀವು ತಿಳಿದಂತೆ ನಾನು ಪಾರ್ವತಿಯೂ ಅಲ್ಲ, ಶಿವನ ಅರ್ಧಾಂಗಿಯೂ ಅಲ್ಲ. ನಾನು ಪಾತಾಳದ ಲೋಕೇಶ್ವರನಾದ ಮಾಯಾಸುರನ ಮಗಳು. ಮಂಡೋದರಿ ಎಂದು ನನ್ನ ಹೆಸರು. ಮಂಡೋದರಿ? ಪಾರ್ವತಿ, ಶಿವನಿಂದ ಒಂದು ಸಲ ಮೋಸ ಹೋದ ನಾನು ಮತ್ತೆ ಮತ್ತೆ ಮೋಸ ಹೋಗಲಾರೆ. ಈ ನಿನ್ನ ಅಪೂರ್ವ ಸೌಂದರ್ಯ ಯಾವ ಜಗಜ್ಜನನಿಗೂ ಕಡಿಮೆ ಇಲ್ಲ. ನೀನು ಪಾರ್ವತಿಯೇ ನಿಜ. ಕುಮಾರ, ತನ್ನ ಅರ್ಧಾಂಗಿನಿಯನ್ನೇ ನಿನಗೆ ಅರ್ಪಿಸಲು ಶಿವನಿಗೇನು ಭ್ರಾಂತಿಯೇ? ಅಲ್ಲ, ಇವಳು ನಿಜವಾದ ಪಾರ್ವತಿಯಲ್ಲ. ಸೌಂದರ್ಯವತಿಯೇನೋ ನಿಜ, ಆದರೆ ಸುಂದರವಾದ ಸ್ತ್ರೀಯರನ್ನೆಲ್ಲ ಪಾರ್ವತಿಯ ಪ್ರತಿರೂಪವೆಂದು ಭಾವಿಸುವುದು ನಿನ್ನ ಭ್ರಮೆ. ಅಂದರೆ ಶಿವನು ಅಲ್ಲಿ ಮೋಸ ಮಾಡಿದ. ನಾರದರು ನಿಜವಾದ ಪಾರ್ವತಿಯನ್ನು ತೋರಿಸುತ್ತೇನೆ ಎಂದು ಹೇಳಿ ನನ್ನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ಇವಳನ್ನು ತೋರಿಸಿದರು. ಇಲ್ಲಿಯೂ ನಾನು ಮೋಸ ಹೋದೆನೆ. ಅಂದರೆ ನಾರದರು ಸುಳ್ಳು ಹೇಳಿದರು. ಹೇಳು ತಾಯಿ, ಹೇಳು. ನಾನು ಇಲ್ಲಿವರೆಗೆ ಮಾಡಿದ ತಪಸ್ಸಿನ ಫಲವೆಲ್ಲ ವ್ಯರ್ಥವಾಯಿತೆ? ನಾನು ಗೈದ ಘೋರ ತಪಸ್ಸಿನ ಫಲದ ರೂಪವಾಗಿಯೇ ಪರಮೇಶ್ವರನ ಇವಳನ್ನು ನನಗೆ ಅರ್ಪಿಸಿದ್ದು ಸುಳ್ಳೇ? ಕುಮಾರ, ಶಿವನು ನಿನ್ನ ತಪಸ್ಸಿಗೆ ಮೆಚ್ಚಿ ತನ್ನ ಅರ್ಧಾಂಗಿನಿಯನ್ನು ನಿನಗೆ ಒಪ್ಪಿಸಿದ್ದೇ ನಿಜವಾಗಿದ್ದರೆ ನೀನು ನಾರದರನ್ನು ಕರೆದುಕೊಂಡು ನಿಜವಾದ ಪಾರ್ವತಿಯನ್ನು ನೋಡಲು ಪಾತಾಳ ಲೋಕಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು? ಇಷ್ಟಾದರೂ ನಿನಗೆ ತಿಳಿಯಬಾರದೆ? ಅಮ್ಮ, ಏನು ಹೇಳುತ್ತಿರುವಿ ನೀನು? ಈಗಲೂ ನಾನು ವಂಚಿತನಾದೆನೆ? ಇಲ್ಲ ಕುಮಾರ, ನೀನು ವಂಚಿತನಾಗಲಿಲ್ಲ. ದಾನವ ಶಿಲ್ಪಿ ಮಾಯಾಸುರನ ಮಗಳನ್ನೇ ಪಡೆದು ತಂದಿರುವೆ. ಮಾಯಾಸುರನಂತಹ ಬಲಿಷ್ಠರು ನಮಗೆ ಸಂಬಂಧಿಕರಾಗಿ ದೊರೆತಿರುವಾಗ ಮೋಸದ ಮಾತೆಲ್ಲಿ ಬಂತು? ಆದರೆ ತಾಯಿ, ನೀನೊಮ್ಮೆ ಸೊಸೆಯನ್ನು ಸರಿಯಾಗಿ ನೋಡು. ಇಂಥ ಅಪರೂಪದ ಸೌಂದರ್ಯ ಪಾರ್ವತಿಯ ಹೊರತು ಇನ್ಯಾರಿಗೆ ಇರಲು ಸಾಧ್ಯ? ಹೆಂಡತಿಯನ್ನೇ ಜಗಜ್ಜನನಿಯ ರೂಪದಲ್ಲಿ ಕಾಣುತ್ತಿರುವ ನಿನಗೆ ಅವಳಿಂದಲೇ ನಿನ್ನ ಕಲ್ಯಾಣವಾಗುವುದು. ಆದರೆ ನನಗೆ ಕೊಟ್ಟ ಮಾತು, ನಿತ್ಯ ಶಿವಪೂಜೆಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆಂದು ಹೇಳಿದ್ದೀಯಲ್ಲ, ಅದು ಏನಾಯ್ತು? ಹೌದಲ್ಲ,
ಆತ್ಮಲಿಂಗ. ಅಮ್ಮ ಅಮ್ಮ, ಶಿವನ ಪಕ್ಕದಲ್ಲಿ ಈ ಅಪೂರ್ವ ಸೌಂದರ್ಯವಾದ ನಿಧಿ ಕಂಡಾಗ ನಾನು ನಿನಗೇನು ಹೇಳಿದ್ದೇನೋ, ನೀನು ನನಗೆ ತರಲು ಏನು ಹೇಳಿದ್ದೀಯೋ ಎಲ್ಲವೂ ಮರೆತು ಹೋಯಿತು ತಾಯಿ. ಈಗಲಾದರೂ ಏನಂತೆ? ಇನ್ನೊಂದು ಸಲ ಅವಕಾಶವನ್ನು ಕೊಡು ತಾಯಿ. ಆ ಪರಶಿವನನ್ನೇ ತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ. ಆದರೂ ಕುಮಾರ, ನೀನು ಆ ಆದಿಶಕ್ತಿಯನ್ನು ವರದ ರೂಪದಲ್ಲಿ ಕೇಳಿದ್ದು ನನಗೇನೋ ಯೋಗ್ಯವೆನಿಸಲಿಲ್ಲ. ಹೋಗು, ಯಾರಿಂದ ಇವಳನ್ನು ಕೇಳಿ ಪಡೆದು ತಂದಿರುವೆಯೋ ಮರಳಿ ಅವರಿಗೆ ಒಪ್ಪಿಸಿ ಅವರಲ್ಲಿ ಕ್ಷಮಾರ್ಪಣೆ ಕೇಳಿಕೊಂಡು ಬಾ. ಇನ್ನೊಮ್ಮೆ ವರಗಳನ್ನು ಕೇಳುವಾಗ ಮೈತುಂಬ ಎಚ್ಚರವಿರಲಿ. ಈಗ ನಿನ್ನನ್ನು ನೀನೇ ಅರ್ಥೈಸಿಕೋ. ರಾವಣ, ಘೋರ ತಪಗೈದು ಶಿವನನ್ನು ಮೆಚ್ಚಿಸಿದ ನಿನಗೆ ತಾಯಿಯ ಒಂದು ಸಾಮಾನ್ಯ ಇಚ್ಛೆಯನ್ನು ಪೂರೈಸಲು ಆಗಲಿಲ್ಲ. ಏನೋ ಮಾಡಲು ಹೋಗಿ ಏನೋ ಆಯಿತು. ಜಗನ್ಮಾತೆಯನ್ನು ಬಯಸಿದ್ದು ನಿನ್ನ ಘೋರ ತಪ್ಪು. ಹೋಗು, ಅವಳನ್ನು ತಿರುಗಿ ಒಪ್ಪಿಸಿ ಬಾ. ನೀನು ಮಾಡಿದ ಈ ಕೃತ್ಯಕ್ಕಾಗಿ ಪಶ್ಚಾತ್ತಾಪ ಪಡು. ಪಶ್ಚಾತ್ತಾಪಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಹೌದು ಹೌದು ದೇವಿ, ನಡೆದದ್ದನ್ನು ಮರೆತು ಬಿಡು. ನಾನು ತಪ್ಪು ಹೆಜ್ಜೆ ಇಟ್ಟೆ. ನಡೆ, ನಿನ್ನನ್ನು ಕೈಲಾಸಕ್ಕೆ ಮರಳಿ ಕಳಿಸಿ ಬರುವೆ. ಇದೇನು ಆರ್ಯ, ಒಂದು ತಪ್ಪನ್ನು ತಿದ್ದಲು ಹೋಗಿ ಮತ್ತೊಂದು ತಪ್ಪನ್ನು ಮಾಡುತ್ತಿದ್ದೀರಿ. ನನ್ನ ತಂದೆ ನನ್ನನ್ನು ನಿಮಗೆ ಒಪ್ಪಿಸಿದ್ದಾನೆ. ನೀವು ಇದ್ದಲ್ಲಿ ನಾನು ಇರಬೇಕಾದ್ದು ನ್ಯಾಯ. ಈಗ ನನ್ನನ್ನು ಕೈಲಾಸಕ್ಕೆ ಏಕೆ ಕಳುಹಿಸುತ್ತಿರುವುದು? ಏಕೆಂದರೆ ನೀನು ಪರಶಿವನ ಸ್ವತ್ತು. ನೀನು ಶಿವನ ಅರ್ಧಾಂಗಿ ಪಾರ್ವತಿ ಎನ್ನುವುದನ್ನು ನಾನು ಬಲ್ಲೆ. ತಪಸ್ಸಿನ ಫಲರೂಪವಾಗಿ ನಿನ್ನನ್ನು ಬಯಸಿದ್ದು ನನ್ನ ತಪ್ಪು. ಆ ತಪ್ಪನ್ನು ತಿದ್ದುಕೊಳ್ಳಲು ಬಯಸುತ್ತೇನೆ ದೇವಿ. ಆರ್ಯ, ಈಗ ಮತ್ತೊಂದು ತಪ್ಪನ್ನು ನೀವು ಮಾಡುತ್ತಿದ್ದೀರಿ. ನಿಮ್ಮ ನೆರಳಾಗಿ ಬಾಳಬೇಕಾದ ನನ್ನನ್ನು ಮತ್ತೆಲ್ಲಿ ಕಳುಹಿಸಬೇಕೆಂದು ವಿಚಾರ ಮಾಡುತ್ತಿದ್ದೀರಿ. ನಾನು ಪಾರ್ವತಿಯೂ ಅಲ್ಲ, ಜಗನ್ಮಾತೆಯೂ ಅಲ್ಲ. ನಾನು ಅಸುರ ಶಿಲ್ಪಿಯಾದ ಮಾಯಾಸುರನ ಮಗಳು ಮಂಡೋದರಿ. ನೀವು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೀರಿ. ನಿಮಗೆ ನಾನು ಪಾರ್ವತಿ ಎಂದು ಯಾರು ಹೇಳಿದರು? ಇನ್ಯಾರಾದರೂ ಹೇಳಿದ್ದರೆ ನಂಬುತ್ತಿರಲಿಲ್ಲ ದೇವಿ. ಆದರೆ ಮಹರ್ಷಿ ನಾರದರೇ ನಿನ್ನ ಬಗ್ಗೆ ನನಗೆ ಹೇಳಿದರು. ಹಾಗಾದರೆ ಇಲ್ಲಿಯೂ ನೀವು ಮೋಸ ಹೋಗಿದ್ದೀರಿ. ನಾರದರು ಮೊದಲೇ ಕಲಹಪ್ರಿಯರು. ನಿಮಗೆ ತಪ್ಪು ಕಲ್ಪನೆಯನ್ನು ಉಂಟು ಮಾಡಿದ್ದಾರೆ. ನಾನೀಗ ಎಲ್ಲಿಯೂ ಹೋಗುವುದಿಲ್ಲ. ನಮ್ಮ ತಂದೆ ಇಷ್ಟರಲ್ಲಿಯೇ ಇಲ್ಲಿಗೆ ಬರುವವರಿದ್ದಾರೆ. ಆಗ ಎಲ್ಲವೂ ಗೊತ್ತಾಗುವುದು. ನಾನು ಮತ್ತೊಮ್ಮೆ ಮೋಸ ಹೋದೆನೆ. ನನ್ನ ಬುದ್ಧಿಗೆ ಈ ಭ್ರಮೆ ಏಕೆ ಉಂಟಾಯಿತು? ನಾರದ, ಇದೇ ರೀತಿ ಏನೇನೋ ಮೋಸ ಮಾಡುತ್ತಾ ತಿರುಗುತ್ತೀಯಲ್ಲವೇ ನೀನು? ನನ್ನ ಕೈಗೆ ಸಿಗು, ಆಗ ರಾವಣ ಏನು ಮಾಡುತ್ತಾನೆಂಬುದನ್ನು ತೋರಿಸುತ್ತೇನೆ. ಕುಮಾರ, ಈಗ ಆದದ್ದು ಆಗಿ ಹೋಯಿತು. ಮಾಯಾಸುರನೇನು ಸಾಮಾನ್ಯನಲ್ಲ. ಅಂಥವರ ಬೀಗತನ ಮಾಡುವುದು ನಮ್ಮ ಸುಯೋಗವೇ ಸರಿ. ಈಗ ಮೊದಲು ನೀನು ಇವಳ ಜೊತೆ ಲಗ್ನವಾಗು. ಅದಕ್ಕಾಗಿ ಸುರನರ ದೈತ್ಯರೆಲ್ಲ ನಿಬ್ಬೆರಗಾಗಬೇಕು. ಅಂತಹ ವೈಭವದಲ್ಲಿ ನಿನ್ನ ಹಾಗೂ ಮಂಡೋದರಿಯ ಕಲ್ಯಾಣ ನೆರವೇರಬೇಕು. ಅದಕ್ಕೆ ಎಲ್ಲರನ್ನೂ ಬರಮಾಡಿಕೊಳ್ಳೋಣ. ದೇವತೆಗಳು ಬರಲಿ, ದೈತ್ಯರು ಬರಲಿ. ಲಂಕಾಧೀಶ್ವರನ ಸಾಮರ್ಥ್ಯ ಏನೆಂಬುದು 3 ಲೋಕ ಕಂಡುಕೊಳ್ಳಲಿ. ಮಂಡೋದರಿ, ನಡೆ ಮಗಳೇ, ನಿಮ್ಮ ತಂದೆಗೆ ಹೇಳಿ ಕಳಿಸೋಣ. ಇನ್ನು ನಿನ್ನ ಕಲ್ಯಾಣದ ಚಿಂತೆ ಒಂದೇ ನಮಗೆ. ಅದು ಒಂದು ನೆರವೇರಿ ಬಿಟ್ರೆ ಇನ್ನಾವ ಚಿಂತೆಯೂ ಇಲ್ಲ. ನಡೆಯಿರಿ ಅಮ್ಮ. ನೀವೇ ನಮ್ಮ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಂತಿರುವಾಗ ನಮ್ಮ ಕಲ್ಯಾಣ ಅದೆಂತಹ ವೈಭವದಿಂದ ನಡೆದೀತು ಎನ್ನುವುದನ್ನು ನಾನು ಊಹಿಸಲಾರೆ. ಕುಮಾರ, ನಡೆ. ಮಂತ್ರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ನಿನ್ನ ಹಾಗೂ ಮಂಡೋದರಿಯ ಕಲ್ಯಾಣ ಮಹೋತ್ಸವದ ಆಮಂತ್ರಣವನ್ನು 3 ಲೋಕಕ್ಕೂ ತಿಳಿಸೋಣ. ನಡೆ ಮಗಳೇ. ಲಂಕೇಶ್ವರ, ನೀನು ಮತ್ತೊಂದು ಸಲ ಮೋಸ ಹೋದೆ. ಇದೆಲ್ಲವೂ ಆ ಕುತಂತ್ರಿ ನಾರದರ ಕಾರಸ್ಥಾನವೇ. ನಾರಾಯಣ ನಾರಾಯಣ. ಬನ್ನಿ ಬನ್ನಿ ಮಹರ್ಷಿಗಳೇ, ನಿಮಗಾಗಿ ಕಾಯುತ್ತಿದ್ದೆ. ನನಗೆ ಏನು ಹೇಳಿ ಪಾತಾಳ ಲೋಕಕ್ಕೆ ಕರೆದೊಯ್ದಿರಿ?
ಶಿವನ ಅರ್ಧಾಂಗಿ ಪಾರ್ವತಿ ಪಾತಾಳ ಲೋಕೇಶ್ವರ ಮಾಯಾಸುರನ ಅರಮನೆಯಲ್ಲಿ ಇದ್ದಾಳೆಂದು ಹೇಳಲಿಲ್ಲವೇ? ಏಕೆ ಏಕೆ ಹಾಗೆ ಸುಳ್ಳು ಹೇಳಿದ್ರಿ? ಸುಳ್ಳು? ಅದು ನನ್ನಿಂದ? ನಾರಾಯಣ ನಾರಾಯಣ. ಲಂಕೇಶ್ವರ, ಪಾರ್ವತಿ ಮಂಡೋದರಿ ವಂಶಜಳಾಗಿ ಮಾಯಾಸುರನ ಮಗಳೆಂದು ಪ್ರಸಿದ್ಧಳಾಗಿದ್ದಾಳೆ ಎಂದು ನಾನು ನಿಮಗೆ ಹೇಳಿದೆ. ನೀನು ಅದನ್ನೇ ತಪ್ಪಾಗಿ ಭಾವಿಸಿದರೆ ಅದಕ್ಕೆ ನಾನು ಹೊಣೆಯೇ. ನಾರದರೆ, ಮಾಡುವುದೆಲ್ಲವನ್ನು ಮಾಡಿ ತಪ್ಪನ್ನು ಯಾರರ ತಲೆಗೆ ಕಟ್ಟಿ ನೀವು ಮಾತ್ರ ಪಾರಾಗುತ್ತೀರಿ. ಈಗ ಮಂಡೋದರಿ ಜೊತೆಗೆ ನನ್ನ ವಿವಾಹ ನಡೆಯಬೇಕೆಂದು ನನ್ನ ತಾಯಿ ಅಪೇಕ್ಷಿಸಿದ್ದಾಳೆ. ಅವಳ ಆಸೆಯನ್ನು ನಾನು ನೆರವೇರಿಸಲೇಬೇಕಲ್ಲವೇ? ಲಂಕೇಶ್ವರ, ತಾಯಿಯ ಆಸೆಯನ್ನು ನೆರವೇರಿಸಬೇಕಾದದ್ದು ಪುತ್ರಧರ್ಮ. ಹೌದು ಹೌದು. ನಡೆ, ನಿನ್ನ ಈ ಮಂಡೋದರಿಯ ಕಲ್ಯಾಣ 3 ಲೋಕಕ್ಕೂ ಮೆಚ್ಚುಗೆ ಆಗುವಂತೆ ನಡೆಯಲಿ. ಆ ಕಲ್ಯಾಣ ಮಹೋತ್ಸವಕ್ಕೆ ತ್ರಿಮೂರ್ತಿಗಳು, ದಿಕ್ಪಾಲಕರು, ಸುರ ನರ ಸಕಲರನ್ನು ಬರಮಾಡಿಕೊ. ಮಂಡೋದರಿ ಕಲ್ಯಾಣದಂತಹ ಕಲ್ಯಾಣ ಹಿಂದೆ ಆಗಿಲ್ಲ, ಮುಂದೆ ಆಗುವ ಸಂಭವವೂ ಇಲ್ಲ ಎನ್ನುವ ರೀತಿಯಲ್ಲಿ ನಡೆಯಲಿ. ಓಹೋ, ನಾರದರೆ, ಈ ಮಾತನ್ನು ನೀವು ಹೃದಯ ಸ್ಪರ್ಶಿಯಾಗಿ ಹೇಳುತ್ತೀರಲ್ಲವೇ? ಇದರಲ್ಲಿ ಮತ್ತೇನಾದರೂ ಕೊಂಕು ಇಲ್ಲವಷ್ಟೇ. ನಾರಾಯಣ ನಾರಾಯಣ, ಇದೇನು ಲಂಕೇಶ್ವರ, ನಿನ್ನ ಕಲ್ಯಾಣವನ್ನು ಬಯಸಿ 3 ಲೋಕಕ್ಕೂ ಅಡ್ಡಾಡುತ್ತಿರುವ ನನ್ನನ್ನು ನೀನು ಇನ್ನೂ ನಂಬಲಿಲ್ಲವೇ? ನಾನು ನಿನಗೆ ಮಾಡಿದ ಕೇಡಾದರೂ ಏನು? ಕೇಡು ಇನ್ನೂ ಏನಾಗಬೇಕು? ಮಾಯಾಸುರನ ಮಗಳನ್ನೇ ಪಾರ್ವತಿ ಎಂದು ನನಗೆ ಹೇಳಿದ್ದು ತಪ್ಪಲ್ಲವೇ? ತಪ್ಪೋ ಒಪ್ಪೋ, ದೈವ ನಿರ್ಣಯದಂತೆ ಎಲ್ಲವೂ ಸಾಗಬೇಕಷ್ಟೇ. ನಿನ್ನ ಹಾಗೂ ಮಂಡೋದರಿಯ ಕಲ್ಯಾಣ ದೈವ ಸಂಕಲ್ಪದಿಂದಲೇ ಉಂಟಾಗಿದೆ. ನಡೆ ನಡೆ, ಮುಂದಿನ ವ್ಯವಸ್ಥೆಯನ್ನು ನೋಡಿಕೊಳ್ಳೋಣ. ಮುನ್ನಡೆ. ಏನಾದರೂ ಅನ್ನಿ ಮಹರ್ಷಿಗಳೇ, ನಿಮ್ಮ ಸಹವಾಸ ಸ್ವಲ್ಪ ಕಷ್ಟವೇ. ನಡೆಯಿರಿ. ಈಗಂತೂ ನಾನು ಮೋಸ ಹೋಗಿದ್ದೇನೆಯೋ ಅಥವಾ ತಪ್ಪು ಹೆಜ್ಜೆ ಇಟ್ಟಿದ್ದೇನೆಯೋ ನನಗೇ ತಿಳಿಯದಂತಾಗಿದೆ. ಜಗನ್ಮಾತೆ ಪಾರ್ವತಿಯನ್ನು ಬಯಸಿದ್ದು ನನ್ನ ತಪ್ಪು. ಅದು ತಾನಾಗಿಯೇ ತಪ್ಪಿ ಹೋಗಿದ್ದು ಎಷ್ಟೋ ಸಂತೋಷ. ನಾನು ಆಗಲೇ ಹೇಳಲಿಲ್ಲವೇ, ನಿನ್ನ ಕಲ್ಯಾಣವನ್ನು ಬಯಸಿಯೇ 3 ಲೋಕಗಳಿಗೆ ಅಡ್ಡಾಡುತ್ತಿದ್ದೇನೆಂದು? ಈ ಕಲ್ಯಾಣವು ನಿನ್ನ ಜೊತೆಗೆ ನಡೆಯಬೇಕೆಂದು ದೈವ ಸಂಕಲ್ಪವಿದ್ದ ಕಾರಣ ನಾನು ಹಾಗೆ ನಡೆದುಕೊಂಡೆ ಅಷ್ಟೇ. ಇದರಲ್ಲಿ ನನ್ನ ತಪ್ಪೇನು? ಯಾರ ತಪ್ಪೂ ಇಲ್ಲ ನಾರದರೆ. ನಡೆಯಿರಿ, ಹೋಗೋಣ. ಮುಂದಿನ ಸಿದ್ಧತೆ ವೈಭವದಿಂದಾಗಬೇಕು. ನಮ್ಮ ಮಾವ ಮಾಯಾಸುರನು ಎಂದು ಬರುವವನಿದ್ದಾನೆ. ಆತನನ್ನು ಎದುರಿಗೆ ಇಟ್ಟುಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಳ್ಳೋಣ. ನಡೆಯಿರಿ ನಾರದರೆ, ಹೋಗೋಣ. ಅಂತೂ ಇಂತೂ ಏನೆಲ್ಲ ತೊಂದರೆಗಳ ನಡುವೆಯೂ ಮಂಡೋದರಿಯ ಕಲ್ಯಾಣ ಏರ್ಪಾಟಾಯಿತು. ನಾರಾಯಣ 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 ನಾರಾಯಣ. ಮಂಡೋದರಿ ಕಲ್ಯಾಣ ರಂಗನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್. ನಿರ್ದೇಶನ ಗದಿಗೆಯ ವಿ ಹಿರೇಮಠ್. ಪ್ರಸ್ತುತಿ ಜಿವಿ ಕಲಾ ಬಳಗ, ಹುಬ್ಬಳ್ಳಿ. ಪಾತ್ರ ಪರಿಚಯ: ರಾವಣ ಸಿಎಸ್ ಪಾಟೀಲ್ ಕುಲಕರ್ಣಿ, ನಾರದ ಗದಿಗೆಯ ವಿ ಹಿರೇಮಠ್, ಶಿವ ಪ್ರಕಾಶ್ ನೂಲ್ವಿ, ಮಾಯಾಸುರ ಡಾಕ್ಟರ್ ಮಹೇಶ್ ಹೊರಕೇರಿ, ಅಗ್ನಿ ಶಿವಾನಂದ್ ಬೆಂಗೇರಿ, ಇಂದ್ರ ಡಾಕ್ಟರ್ ಎಚ್ಎಚ್ ನದಾಫ್, ವಾಯು ಶಿವಣ್ಣ ಪೇರೂರ್, ವರುಣ ಎಚ್ಎಸ್ ರಾಮನಗೌಡ್ರ್, ಶ್ರೀಹರಿ ಶಿವಸ್ವಾಮಿ ಹಿರೇಮಠ್, ಸೈನಿಕ ಶಬ್ಬೀರ್ ಧಾರವಾಡ್, ಮಂಡೋದರಿ ಸುಜಾತಾ ಹೆಬ್ಬಾಳದ್, ಪಾರ್ವತಿ ಸಂಗೀತಾ ಮಣಿಕಟ್ಟಿ, ಕೈಕಸಿ ರಾಧಿಕಾ ಬೇವಿನಕಟ್ಟಿ. ಸಂಗೀತ ಸಹಕಾರ ಕ್ಯಾಶಿಯೋ ಶಿವಸ್ವಾಮಿ ಹಿರೇಮಠ್, ತಬಲಾ ಶಬ್ಬೀರ್ ಧಾರವಾಡ್. ಕಾರ್ಯಕ್ರಮ ಸಮನ್ವಯ ಶರಣಬಸವ ಚೋಳಿನ್ ಹಾಗೂ ಮಂಜುಳಾ ಪುರಾಣಿಕ್. ಸಹಕಾರ ಯಶಸ್ವಿನಿ ಸೌಣೂರ್ ಮಠ್. ಸಂಕಲನ ಜಿ ಸುರೇಖಾ ಸುರೇಶ್.